ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಮೊದಲನೆಯ ಪರ್ವದ ಮೊದಲನೇ ಅಧ್ಯಾಯದಲ್ಲಿ ವಿಚಾರ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಈ ಸೌತ ಮುನಿಗಳು ಕಂಪ್ಲೀಟ್ ಮಹಾಭಾರತದ ಒಂದು ಔಟ್ಲೈನ್ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರೆ. ಅದರಲ್ಲಿ ಲಾಸ್ಟಲ್ಲಿ ಯುದ್ಧ ಎಲ್ಲ ಆದಮೇಲೆ ಧೃತರಾಷ್ಟ್ರನ ಒಂದು ವಿಲಾಪನ ತೋರಿಸ್ತಿದ್ದಾರೆ. ಯಾವ ಥರ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಎಷ್ಟು ಸತಿ ಆತನಿಗೆ ನಾವು ಇನ್ನು ಗೆಲ್ಲೋದಿಲ್ಲ, ನನ್ನ ಮಕ್ಕಳು ಗೆಲ್ಲೋದಿಲ್ಲ ಅನಿಸ್ತು ಅಂದ್ಬಿಟ್ಟು. ಇನ್ನೊಂದು 7-8 ಶ್ಲೋಕಗಳಲ್ಲಿ ಆ ಒಂದು ಕಂಪ್ಲೀಟ್ ಆಗಿಬಿಡುತ್ತೆ. ತದನಂತರ ಮತ್ತೆ ಸ್ವಲ್ಪ ಸಾಂತ್ವನ ಮಾಡ್ತಾನೆ. ಒಂದು 54 ಜನ ರಾಜರ ಚರಿತ್ರೆಯನ್ನು ನಾರದ ಮುನಿಗಳು, ವ್ಯಾಸ ಭಗವಾನರು ಧೃತರಾಷ್ಟ್ರನಿಗೆ ಮುಂಚೆ ಎಲ್ಲ ಹೇಳಿರ್ತಾರೆ. ಧೃತರಾಷ್ಟ್ರನಿಗೂ ಪರೋಕ್ಷ ಜ್ಞಾನ, ಆತ್ಮನಾತ್ಮ ವಿವೇಕ ಇವೆಲ್ಲರ ಬಗ್ಗೆಯೂ ಎಲ್ಲ ಜ್ಞಾನ ಇರುತ್ತೆ. ಬಟ್ ಏನು ಮಾಡೋದು, ಅದು ಆಚರಣೆ ರೂಪದಲ್ಲಿ ಬರೋದಕ್ಕೆ ಮೋಹ ಅನ್ನೋದು ಅಡ್ಡ ಬರ್ತಾ ಇರುತ್ತೆ. ಅದರಿಂದ ಆ ಮೋಹನ ತೆಗೆಸ್ಬಿಟ್ಟು ಲಾಸ್ಟಿಗೆ ಆ ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ. ಲಾಸ್ಟಿಗೆ ಮತ್ತೆ ಎಲ್ಲ ಬಿಟ್ಟುಬಿಟ್ಟು ಹರಿದ್ವಾರಕ್ಕೆ ಹೋಗ್ಬಿಡ್ತಾರೆ. ಆದರೆ ಅಷ್ಟು ಇರೋ ಜ್ಞಾನ ಬಲದಿಂದನೇ ವೈರಾಗ್ಯನ ತರಿಸಿ ಹರಿದ್ವಾರ ತನಕ ಹೋಗೋ ಥರ ಮಾಡ್ತಾರೆ ಸಂಜೆ ಮತ್ತು ವ್ಯಾಸ ಭಗವಾನ್. ಬಟ್ ವಿದುರನ ಉಪದೇಶ ಮತ್ತು ವ್ಯಾಸ ಭಗವಾನ್ ಉಪದೇಶದಿಂದ ನಾರದರು 3 ಜನರಿಂದನೂ ಧೃತರಾಷ್ಟ್ರನಿಗೆ ಜ್ಞಾನ ಇರುತ್ತೆ. ಮತ್ತು ಲಾಸ್ಟಿಗೆ ಮತ್ತೆ ಬರ್ತಾನೆ, ವಿದುರ ಕೂಡ ಬರ್ತಾನೆ. ವಿದುರ ಬಂದುಬಿಟ್ಟು ಈಗ ಸುಮ್ಮನೆ ಇವರು ಸೌತ ಮುನಿಗಳು ಕಂಪ್ಲೀಟಾಗಿ ಒಂದು ಔಟ್ಲೈನ್ ಕೊಡ್ತಾಯಿದ್ದಾರೆ, ಏನು ನಡೀತೆ ಅಂದ್ಬಿಟ್ಟು. ಇನ್ನೂ ಸ್ವಲ್ಪ ವಿಲಾಪ ಮಾಡ್ತಾಯಿದ್ದಾನೆ. ನೆನ್ನೆ ಕರ್ಣನು ಅರ್ಜುನ ಕೊಳ್ಳಿದ ತನಕ ಅಲೆತನ ನೋಡಿದ್ವಿ. ಇನ್ನು ನೆಕ್ಸ್ಟು ಯದಾ ಶ್ರೌಷಂ ದ್ರೋಣಪುತ್ರಂಚ ಶೂರಂ ದುಶ್ಯಾಸನಂ ಕೃತವರ್ಮಾನಮುಗ್ರಂ ಯುಧಿಷ್ಠಿರಂ ಧರ್ಮರಾಜಂ ಜಯಂತಂ ತದಾ ನ ಶಂಸೆ ವಿಜಯಾಯ ಸಂಜಯ. ಧರ್ಮರಾಜನಿಗೂ ಒಂದು ಸತಿ ಅಶ್ವತ್ಥಾಮನಿಗೂ ಎದುರು ಬದ್ರು ಬೀಳುತ್ತೆ. ಧರ್ಮರಾಜನಿಗೆ ಒಂದು ಸತಿ ಅಶ್ವತ್ಥಾಮನ ಕೊಳ್ಳೋ ಅಂಥ ಚಾನ್ಸ್ ಸಿಕ್ಕಿರುತ್ತೆ. ಆದರೂ ಕೂಡ ಗುರುಪುತ್ರ ಅಂದ್ಬಿಟ್ಟು ಬಿಟ್ಬಿಟ್ಟಿರ್ತಾನೆ. ಗುರುಪುತ್ರ ಗುರು ಸಮ ಅಂತಾರೆ. ಗುರುಪುತ್ರರು ಗುರುವಿನ ಸಮಾನೆ ಅಂತ ಶಿಷ್ಯರು ಆ ಥರ ಗ್ರಹಣೆ ಮಾಡ್ತಾರೆ. ಆ ಗೃಹಸ್ಥ ಗುರು ಆಗಿರ್ಬೋದು, ವಿದ್ಯಾ ಗುರು ಆಗಿರ್ಬೋದು, ಎಂಥವರೇ ಆಗಲಿ ಆ ಗುರುಪುತ್ರರು ಕೂಡ ಅಷ್ಟೇ ಸಮಾನ ಕೊಡ್ತಾ ಇರ್ತಾರೆ. ಆ ಒಂದು ಉದ್ದೇಶದಿಂದ ಲಾಸ್ಟಲ್ಲೂ ಕೂಡ ಅಷ್ಟೇ ಬದುಕಿ ಉಳಿದಿದ್ದಾನಂದ್ರೆ ಆ ಗುರುಪುತ್ರ ಅನ್ನೋ ಒಂದು ಕಾನ್ಸೆಪ್ಟಿಂದನೇ ಬದುಕಿರ್ತಾನೆ. ಆ ಥರ ಮತ್ತು ಅಲ್ಲಿ ಬಿಟ್ಬಿಟ್ಟು ಮತ್ತೆ ಅಶ್ವತ್ಥಾಮನ ಮೇಲೆ ಇರೋ ಆ ಕೋಪವನ್ನು ಕೃತಕವರ್ಮನನ್ನು ಧರ್ಮರಾಜ ಅವತ್ತು ತುಂಬ ಭಯಂಕರವಾಗಿ ಯುದ್ಧ ಮಾಡಿರ್ತಾನೆ. ಕೃತಕವರ್ಮ ಕೂಡ ಮಹಾರಥಿ. ಅಂಥ ಮಹಾರಥಿಯನ್ನು ಧರ್ಮರಾಜ ಕೊಂದುಬಿಟ್ಟಿರ್ತಾನೆ. ಆವಾಗ ಕೂಡ ಧೃತರಾಷ್ಟ್ರನಿಗೆ ಅನಿಸ್ತಂತೆ, ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕಾಗೋದಿಲ್ಲ. ಶಾಂತಾಗಿರುವಂಥ ಧರ್ಮರಾಜ ಕೂಡ ದೊಡ್ಡ ದೊಡ್ಡ ಮಹಾರಥಿಗಳನ್ನು ಮುಗಿಸ್ತಾ ಇದ್ದಾನೆ ಅಂದರೆ ಸಿಕ್ಕಾಪಟ್ಟೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಆವಾಗ ಕೂಡ ಅನಿಸ್ತಂತೆ, ಇನ್ನು ನನ್ನ ಮಕ್ಕಳು ಗೆಲ್ಲೋದಿಲ್ಲ ಅಂದ್ಬಿಟ್ಟು. ಮತ್ತು ಇನ್ನು ನೆಕ್ಸ್ಟು ಯದಾ ಶ್ರೌಷಂ ನಿಹತಂ ಮದ್ರರಾಜಂ ರಣೇ ಶೂರಂ ಧರ್ಮರಾಜೇನ ಸೂತ ಸದಾ ಸಂಗ್ರಾಮೇ ಸ್ಪರ್ಧತೆ ಯಸ್ತು ಕೃಷ್ಣಂ ತದಾ ನ ಶಂಸೆ ವಿಜಯಾಯ ಸಂಜಯ. ಮದ್ರರಾಜನು ಶಲ್ಯ ಎಂಥ ಪರಾಕ್ರಮಿ ಅಂದರೆ ಅವನ ಕಾಂಪಿಟೀಟರು ಯಾವಾಗಲೂ ಕೃಷ್ಣನೇ ಇರ್ತಿದ್ನಂತೆ. ಅಂದರೆ ಕೃಷ್ಣನು ಸಮವಾಗಿ ಯುದ್ಧ ಆಡಿರುವಂಥ ಮಹಾಯೋಧ. ಇನ್ನು ಅವರು ಮಿಕ್ಕಿದವರೆಲ್ಲ ಅವನಿಗೆ ಲೆಕ್ಕನೇ ಇರೋದಿಲ್ಲ. ಅಂಥ ರಣಧೀರನನ್ನು ಕೂಡ ಧರ್ಮರಾಜ ಸಾಯಿಸಿಬಿಟ್ಟಿರ್ತಾನೆ. ಧರ್ಮರಾಜನಿಗೆ ಲಾಸ್ಟ್ ಮೂಮೆಂಟಲ್ಲಿ ವಿಪರೀತವಾದ ಆಕ್ರೋಶ ಅದು ಇದು ಬಂದುಬಿಟ್ಟಿರುತ್ತೆ. ಕಾನ್ಫಿಡೆನ್ಸ್ ಲೆವೆಲು ಜಾಸ್ತಿ ಆಗಿಬಿಟ್ಟಿರುತ್ತೆ. ಶಾಂತವಾಗಿರೋ ನಂತರ ದೊಡ್ಡ ದೊಡ್ಡ ಮಹಾರಥಿಗಳನ್ನ ಮುಗಿಸ್ಬಿಡ್ತಾ ಇರ್ತಾನೆ. ಆವಾಗ ಕೂಡ ಅನಿಸ್ತಂತೆ, ಅಯ್ಯೋ ಇನ್ನು ಧರ್ಮರಾಜನ ಈ ಥರ ರುದ್ರಾವತಾರ ಎತ್ತಿದ್ದಾನಂದರೆ ಇನ್ನು ನನ್ನ ಮಗ ಇನ್ನು ನಾವು ಗೆಲ್ಲೋ ಚಾನ್ಸೇ ಇಲ್ಲ ಅಂದ್ಬಿಟ್ಟು.
ಹಾಂ, ಕರ್ಣನಿಗೆ ಶಲ್ಯ ಶಲ್ಯ ಅವರು ಮಾವ ಆಗಿದ್ದರೂ ಕೂಡ ಬಟ್ಟು ಯುದ್ಧ ಧರ್ಮದಲ್ಲಿ ಇನ್ನು ಇರಲೂಬೋದು. ಶಲ್ಯನೇ ಬೇಕು ಬೇಕಂತ ಸರೆಂಡ್ರ್ ಆಗಿರ್ಬೋದು. ಹೆಂಗೋ ಮುಂಚೆನೇ ಅವರು ದಾರಿಯಲ್ಲಿ ಬರ್ತಿದ್ರೆ ಮಧುಪಾನ ಅವೆಲ್ಲ ಮಾಡಿಸ್ಬಿಟ್ಟಿದ್ದು ಆ ಒಂದು ಅಕ್ಷೋಣಿ ಸೇನ ಇವ್ರ ಕಡೆ ಬರಬೇಕಾಗಿತ್ತು. ಇವ್ರ ಮಾವನೇ, ಪಾಂಡವ್ರ ಮಾವನೇ ಆಗಿರ್ತಾನೆ. ಆದರೂ ಕೂಡ ಆ ಕಡೆ ಇನ್ನು ವಚನಗಳು ತೊಗೊಂಡ್ಬಿಟ್ಟು ಇನ್ನು ಆ ಕಡೆ ಆಗಿಬಿಟ್ಟಿರ್ತಾನೆ. ಆ ಕಡೆ ಆಗಿಬಿಟ್ರೆ ಮತ್ತು ಇನ್ನು ಏನು ಮಾಡೋದು ಅಂತ ಮತ್ತೆ ಸೊಲ್ಯೂಷನ್ ಕೇಳಿದ್ರೆ ಕೃಷ್ಣನೇ ಅನಿಸುತ್ತೆ. ನೀನೊಂದು ಕೆಲಸ ಮಾಡು, ಕರ್ಣನ ರಥಸಾರಥಿಯಾಗಿ ನಿನ್ನನ್ನು ಮಾಡ್ತಾರೆ, ಅವನು ಫುಲ್ಲು ಡಿಮೋಟಿವೇಟ್ ಮಾಡು ಅಂತಾನೆ. ಡಿಮೋಟಿವೇಟ್ ಏನೋ ಮಾಡ್ತಾನೆ, ಲಾಸ್ಟಲ್ಲಿ ಶಲ್ಯನೇ ಅಂತಾನೆ, ಕರ್ಣ ಅಂತ ಪರಾಕ್ರಮ ಇಂಥ ಯುದ್ಧ ಎಂದಿಗೂ ನಾನು ನೋಡಿಲ್ಲ, ಇನ್ನೆಲ್ಲೂ ನೋಡೋದಕ್ಕೂ ಸಾಧ್ಯ ಇಲ್ಲ ಅಂದ್ಬಿಟ್ಟು ಆ ಶಲ್ಯನೇ ಹೊಗಳ್ತಾನೆ. ಇವ್ರ ಪ್ರಕಾರ ಈ ಪಾಂಡವರು ಗೆಲ್ಲಿ ಅಂತ ಉದ್ದೇಶದಿಂದ ಅವೆಲ್ಲ ಡಿಮೋಟಿವೇಟ್ ಮಾಡ್ತಾನೆ. ಬಟ್ ಕರ್ಣನ ಪರಾಕ್ರಮ ಹತ್ತಿರ ಇದ್ದು ನೋಡಿದವನು ಅವನೇ ಅಲ್ಲ. ಶಲ್ಯ ಕೂಡ ಸಿಕ್ಕಾಪಟ್ಟೆ ಹೊಗಳ್ತಾನೆ ಕರ್ಣನ ಲಾಸ್ಟಿಗೆ. ಇರ್ಬೋದು ಶಲ್ಯ ಕೂಡ ಅಷ್ಟು ಸಾಮರ್ಥ್ಯ ಇದ್ದರೂ ಕೂಡ ಬೇಕಂತ ಕೂಡ ಸತ್ತೋಗಿರ್ಬೋದು ಧರ್ಮರಾಜನ ಕೈಯಲ್ಲಿ. ಚಾನ್ಸಸ್ ಇರುತ್ತೆ ಆ ಥರ ಕೂಡ. ಯಾಕಂದರೆ ಹೆಂಗೂ ಇನ್ನು ಅಧರ್ಮದ ಸುಮ್ಮನೆ ನಿಂತಿದ್ರೂ ಆಗೋದಿಲ್ಲ, ಯುದ್ಧ ಮಾಡಲೇಬೇಕಾಗಿರುತ್ತೆ. ಆ ನಾರಾಯಣ ಸೇನನೂ ಹಂಗೆ ಮಾಡ್ತಾಯಿತ್ತು. ನಾರಾಯಣ ಸೇನನ್ನು ಅರ್ಜುನನ ಮುಂದೆ ಯಾವಾಗ ಬಿಟ್ಟರು ಕೂಡ ಅವರು ಕೃಷ್ಣ ಪರಮಾತ್ಮ ಅವ್ರ ಗುರು ಅವರು ದೇವರಲ್ಲಿ ಎದುರುಗಡೆ ನಿಂತಿದ್ದಾನೆ. ಆ ಕಡೆ ಬಾಣಗಿನಕ್ಕೆ ಬಿಡ್ತಾರೆ, ಆ ಕಡೆ ಬಿಡೋದೇ ಇಲ್ಲ ಇವರು. ಅದಕ್ಕೆ ಮತ್ತೆ ನಾರಾಯಣ ಸೇನೆಯನ್ನು ಬೇರೆ ಕಡೆ ಇಟ್ಬಿಡ್ತಾನೆ. ಆ ಥರ ಆ ಥರ ಶಲ್ಯ ಕೂಡ ಹಂಗೆ ಮಾಡಿರ್ಬೋದು. ಇನ್ನು ಧರ್ಮರಾಜನ ಕೈಯಲ್ಲಿ ಬೇಕಂತ ಕೂಡ ಸತ್ತಿರ್ಬೋದು. ಹೆಂಗೂ ತಪ್ಪು ಮಾಡಿಬಿಟ್ಟಿದ್ದೀನಿ, ಹಿಂಗಾದರೂ ಸ್ವಲ್ಪ ಪುಣ್ಯ ಬರಲಿ ಅಂದು ಎಲ್ಲ ಅವ್ರಿಗೆಲ್ಲ ಸ್ವರ್ಗ ಸಿಕ್ಕಿರುತ್ತೆ. ರಣಭೂಮಿಯಲ್ಲಿ ಸತ್ತವ್ರಿಗೆಲ್ಲ ಸ್ವರ್ಗನೇ ಸಿಕ್ಕಿರುತ್ತೆ ಆ ಥರ. ಮತ್ತು ಆವಾಗಲೂ ಕೂಡ ಧೃತರಾಷ್ಟ್ರನಿಗೆ ಆಸೆ ಹೋಯ್ತಂತೆ, ಧರ್ಮರಾಜ ಇಂಥ ದೊಡ್ಡ ದೊಡ್ಡ ಮಹಾರಥಿಗಳೆಲ್ಲ ಮುಗಿಸ್ಬಿಡ್ತಾನಲ್ಲ ಅಂದ್ಬಿಟ್ಟು. ಮತ್ತು ಯದಾ ಶ್ರೋಷಂ ಕಲಹದ್ಯೂತ ಮೂಲಂ ಮಾಯಾಬಲಂ ಸೌಬಲಂ ಪಾಂಡವೇನ ಹತಂ ಸಂಗ್ರಾಮೇ ಸಹ ದೇವೇನ ಪಾಪಂ ತದಾ ನ ಶಂಸೆ ವಿಜಯಾಯ ಸಂಜಯ. ಇವು ಶಕುನಿ ಬಗ್ಗೆ ಲಾಸ್ಟ್ ತನಕ ಸಂಜಯನ ಹೇಳಿದ್ರೇ ಗೊತ್ತಾಗುತ್ತೆ. ಅಷ್ಟಕ್ಕೆ ಮುಂಚೆ ಇಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ. ಸಂಜಯ ಯಾವಾಗ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾನೋ, ಶಕುನಿ ಗೊತ್ತಿದ್ದು ಎಲ್ಲದಕ್ಕೂ ಫಿಟ್ಟಿಂಗ್ ಇಟ್ಟಿದ್ದಕ್ಕೆ ಮೂಲ ಕಾರಣ ಶಕುನಿ ಅಂತ ಧೃತರಾಷ್ಟ್ರನಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ಆ ಪಾಪಿಯಿಂದನೇ ಇಬ್ಬರ ಮಧ್ಯದಲ್ಲಿ ಜಗಳ ಸ್ಟಾರ್ಟ್ ಆಯಿತು. ಜೂಜಾಟಕ್ಕೆ ಅಲ್ಲಿ ಇಲ್ಲಿ ಹೇಳ್ದಾಗ್ಬಿಟ್ಟು ಅವನು ಉದ್ದೇಶನೇ ಈ ಕುರುವಂಶನ ನಾಶ ಮಾಡಬೇಕನ್ನೋ ಉದ್ದೇಶದಿಂದನೇ ಬಂದಿದ್ದವನು. ನನ್ನ ಮೂರ್ಖ ಮಕ್ಕಳದು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಆದರೂ ಕೂಡ ಅವನು ಯುದ್ಧದಲ್ಲಿ ಅವನು ಪಾಂಡವರನ್ನು ಸಾಯಿಸ್ಬೇಕು ಅಂದ್ಕೊಂಡಿದ್ದ, ಕೌರವರನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ದ. ಎರಡೂ ಕಡೆನೂ ಇಡೀ ಕಂಪ್ಲೀಟ್ ಕುರುವಂಶನ್ನೇ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದ. ಬಟ್ ಆದರೆ ಸಹದೇವ ಅವನನ್ನು ಕೊಂದುಬಿಡ್ತಾನೆ. ಮತ್ತು ಅವನನ್ನು ಕೊಂದೋದು ಕೂಡ ಅಷ್ಟಿಲ್ಲ, ಅವನ ಹತ್ರ ಎಂಥೋ ಇದು ಕಣ್ಣು ಕಟ್ ಅಂತಾರೆ, ತಂತ್ರವಿದ್ಯೆ ಎಲ್ಲ ಇರುತ್ತೆ ಶಕುನಿಗೆ. ಅಷ್ಟು ಈಸಿಯಾಗಿ ಅವನನ್ನು ಕೂಡ ಯಾರೂ ಸಾಮಾನ್ಯವಾಗಿ ಸಾಯಿಸೋದಕ್ಕಾಗೋದಿಲ್ಲ. ಅಂಥ ತಂತ್ರವಿದ್ಯೆ ಇದ್ದರೂ ಕೂಡ ಸಹದೇವ ಅವನನ್ನು ಶಕುನಿಯನ್ನು ಕೊಂದುಬಿಡ್ತಾನೆ. ಕೊಂದಾಗ ಆವಾಗಲೂ ಅನಿಸ್ತಂತೆ, ಇಂಥ ಮಾಯಾವಿಯಾದ ತಂತ್ರವಿದ್ಯೆ ಇದ್ದವನು ಕೂಡ ಕೊಂದುಬಿಟ್ರಂದ್ರೆ ಈಗ ಇನ್ನು ಪಾಂಡವರು ಇನ್ನು ಯಾರೂ ಸೋಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಆವಾಗಲೂ ಅನಿಸ್ತಂತೆ ಯಾಕಂದ್ರೆ. ಮತ್ತು ಯದಾ ಶ್ರೌಷಂ ಶ್ರಾಂತಮೇಕಂ ಶಯಾನಂ ಹೃದಂ ಗತ್ವಾ ಸ್ತಬ್ಧಯಿತ್ವಾ ತದಂಬಃ ದುರ್ಯೋಧನಂ ವೀರಥಂ ಭಗ್ನಶಕ್ತಿಂ ತದಾ ನ ಶಂಸೆ ವಿಜಯಾಯ ಸಂಜಯ. ಯಾವಾಗ ದುರ್ಯೋಧನನು ಒಂದು ದಿವಸ ವಿಪರೀತವಾಗಿ ಗಾಯ ಆಗಿಬಿಟ್ಟಿರುತ್ತೆ, ಯುದ್ಧದಲ್ಲಿ ರಥ ಎಲ್ಲ ಧ್ವಂಸ ಆಗಿಬಿಟ್ಟಿರುತ್ತೆ. ಮುಖ್ಯವಾಗಿ ಕರ್ಣ ಪ್ರಾಣ ಬಿಟ್ಬಿಟ್ಟಿದ್ದಾನೆ ಅಂದಮೇಲೆ ದುರ್ಯೋಧನನು ಕೂಡ ಉತ್ಸಾಹ ಹೊಟ್ಟೋಗ್ಬಿಡುತ್ತೆ ಯುದ್ಧ ಮಾಡೋದು. ಅದಕ್ಕೆ ಪಕ್ಕದಲ್ಲಿದ್ದ ನದಿಯಲ್ಲಿ ಹೋಗ್ಬಿಟ್ಟಿದ್ದನು ಜಲಸ್ತಂಭನ ಮಾಡಿಬಿಟ್ಟು ಕೆಳಗಡೆ ವಿಶ್ರಾಮ ಮಾಡ್ತಾ ಇರ್ತಾನೆ. ಅವನು ಕೂಡ ಮಹಾ ಸಾಧಕನೇ. ಜಲಸ್ತಂಭನ ಅದು ಯೋಗ ಸೂತ್ರದಲ್ಲಿ ಅದು ಎಲ್ಲರಿಗೂ ಸಿದ್ಧಿ ಆಗೋದಿಲ್ಲ. ಆ ಕುಂಭಕ ರೇಚಕಗಳು ಪ್ರಾಣಾಯಾಮದಲ್ಲಿ ಸಿದ್ಧಿ ಇರೋವರೆಗೆ ಆ ಜಲಸ್ತಂಭನ ಮಾಡೋದಕ್ಕಾಗುತ್ತೆ. ಆ ಥರ ಸೈಲೆಂಟಾಗಿ ಯುದ್ಧ ಬೇಡ, ನನಗೇನು ಬೇಡ ಅಂತ ವೈರಾಗ್ಯದಲ್ಲಿದ್ದು ಅಲ್ಲಿ ಕೂತಿರೋವಂಥ ದುರ್ಯೋಧನನ್ನು ಯಾವಾಗ ರಣರಂಗ ಬಿಟ್ಟು ಆ ನೀರಲ್ಲಿ ಹೋಗಿ ರೆಸ್ಟ್ ತೊಗೊಳಕ್ಕೆ ಹೋದ್ನೋ ಅಷ್ಟರಲ್ಲಿ ಅನ್ಕೊಂಡ್ಬಿಟ್ನಂತೆ ಧೃತರಾಷ್ಟ್ರ, ಇನ್ನು ಮುಗೀತು, ಇನ್ನೇನು ಯುದ್ಧ. ಇವನೇ ದುರ್ಯೋಧನನೇ ಬಿತ್ತಡ್ರ ಆಗಿಬಿಟ್ಟು ನನ್ನ ಕೈಲಿ ಆಗಲ್ಲ ಅಂತ ಸೋತನ್ನು ಒಪ್ಕೊಂಡ್ಬಿಟ್ಟು
ಉತ್ಸಾಹನೆಲ್ಲ ಬಿಟ್ಟು ಇನ್ನು ಅಲ್ಲಿ ಹೋಗಿ ರೆಸ್ಟ್ ತಗೋತಿದ್ರೆ ಇನ್ನೇನು ನಿನ್ನ ನಾವು ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ ಅಂತ. ಅಷ್ಟೇ ಅಲ್ಲ, ಮತ್ತು ಅಲ್ಲಿ ಯದಾಶ್ರೌಷಂ ಪಾಂಡವಾಸ್ತಿಷ್ಯಮಾನ ಗತ್ವಾ ಹೃದೆ ವಾಸುದೇವೇನ ಸಾರ್ಧಂ ಅಮರ್ಷಣಂ ದರ್ಶಯತಃ ಸುತಂ ಮೇ ತದಾ ನ ಸಂಚೆ ವಿಜಯಾಯ ಸಂಜಯ. ಅವನು ಯುದ್ಧಕ್ಕೆ ಬರಲಿಲ್ಲ ಅಂದರೆ ಭೀಮನ ಪ್ರತಿಜ್ಞೆ ವ್ಯರ್ಥ ಆಗಿಬಿಡುತ್ತೆ. ಭೀಮ ಆವತ್ತು ಸಭೆಯಲ್ಲಿ ಪ್ರತಿಜ್ಞೆ ಮಾಡಿರ್ತಾನೆ, ನಾನು ಕೌರವರನ್ನೆಲ್ಲ ನಾನೇ ಕೊಂದುಬಿಡ್ತೀನಿ, ಈ ಕೈಯಿಂದನೇ ಕೊಂದುತ್ತೀನಿ ಅಂದ್ಬಿಟ್ಟು. ಅದಕ್ಕೆ ಅರ್ಜುನನು ಕೂಡ ಎಷ್ಟೋ ಸತಿ ಕೌರವರು ಸಿಗ್ತಾರೆ, ಕೌರವರು ಸಿಕ್ಕಿದ್ರೆ ಕೂಡ ಬಿಟ್ಬಿಡ್ತಾನೆ. ಯಾಕಂದರೆ ನಮ್ಮ ಅಣ್ಣನ ಪ್ರತಿಜ್ಞೆ ಭಂಗ ಆಗಬಾರ್ದು ಅಂದ್ಬಿಟ್ಟು, ನಮ್ಮ ಅಣ್ಣನ ಕೈಯಲ್ಲಿ ಅವ್ರು ಸಾಯ್ಬೇಕಂದ್ಬಿಟ್ಟು ಕೌರವರು ಬಿಟ್ಟು ಎದುರು ಬಂದರೂ ಕೂಡ ಬಿಟ್ಬಿಟ್ಟಿರ್ತಾನೆ. ಅದಕ್ಕೆ ಇವನೊಬ್ಬನು ಮಿಕ್ಕಿದಾನೆ. ಈಗ ಇವನನ್ನು ಸಾಯಿಸಿದ್ರೇ ಭೀಮನ ಪ್ರತಿಜ್ಞೆ ಪೂರ್ತಿ ಆಗುತ್ತೆ. ಮತ್ತು ಅವನೇನೋ ಇನ್ನು ಯುದ್ಧ ಮಾಡೋಕ್ಕಿಲ್ಲ, ಯುದ್ಧ ಮಾಡಿ ಸೈಲೆಂಟಾಗಿದ್ದಾಗ ಅಸ್ತ್ರ ಇಲ್ದಾಗ ಯುದ್ಧ ಮಾಡೋಂಗಿಲ್ಲ. ಏನಾದರೂ ಮಾಡಿ ಅವನು ಯುದ್ಧ ಮಾಡೋ ಥರ ಇದು ಮಾಡಬೇಕು, ಪ್ಲ್ಯಾನ್ ಮಾಡಿಬಿಟ್ಟು ಕೃಷ್ಣ ಪರಮಾತ್ಮ ಇವನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಭಯಂಕರವಾಗಿ ಚುಚ್ಚೋ ಮಾತುಗಳಾಡಿಸ್ತಾನೆ. ಚುಚ್ಚೋ ಮಾತುಗಳಾಡಿಸಿದಾಗ ಅವನಿಗಿನ್ನ ಈಗೋ ಪ್ರಾಬ್ಲಮ್ ಇರೋರು ಸುಮ್ಮನೆ ಇರೋದಿಲ್ವಲ್ಲ ಅಂತಾರಲ್ಲ, ಸಿಂಹಕ್ಕೆ ಒಂದು ದೊಡ್ಡ ಈಗೋ ಪ್ರಾಬ್ಲಮ್ ಇರುತ್ತೆ. ಮೇಘ ಗರ್ಜನೆ ಆದ್ರಾಗನ ಅದು ಇನ್ನೂ ಜೋರಾಗಿ ಕಿರ್ಚುತ್ತೆ ಅಂತ. ಡಿಸ್ಕವರಿಯವ್ರಿಗೂ ಗೊತ್ತಿರಲಿಲ್ಲ ಯಾಕೆ ಹಂಗೆ ಕಿರ್ಚುತ್ತೆ ಅಂದ್ಬಿಟ್ಟು. ಯಾವುದೋ ಇನ್ನೊಂದು ಯಾವುದೋ ದೊಡ್ಡ ಸಿಂಹ ಬಂದಿದೆ, ಬಾ ನೋಡೋಣ, ನಾನು ನೀನು ನೋಡ್ಕೊಳ್ಳೋಣ ಬಾ ಅಂತ ಇದು ಚಾಲೆಂಜ್ ಹಾಕುತ್ತದೆ ಮೇಘದ ಗರ್ಜನೆಗೆ. ಅಷ್ಟು ಈಗೋ ಪ್ರಾಬ್ಲಮ್ ಇರುತ್ತೆ ಸಿಂಹಕ್ಕೆ. ಅದೇ ಥರ ಅಹಂಕಾರ ಇರೋ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಚುಚ್ಚುತ್ತೆ ಮಾತುಗಳು. ಅದು ಅಹಂಕಾರ ಸ್ವಾಭಿಮಾನದ ರೂಪದಲ್ಲಿ ಎತ್ತಿ ತೋರ್ತಾ ಇರುತ್ತೆ. ಆ ಮಾತುಗಳು ಕೇಳೋಕ್ಕಾಗದೆ ಒಳಗಡೆ ಇದ್ದವನು ಎದ್ದು ಹೊರಗಡೆ ಬಂದುಬಿಡ್ತಾನೆ. ಯಾವಾಗ ಮತ್ತೆ ಅವನ ನದಿಯಿಂದ ಹೊರಗಡೆ ತೆಗೆದ್ರೋ ಆವಾಗ ಅನಿಸ್ತಂತೆ ಇನ್ನು ನಾವು ಗೆಲ್ಲೋದಿಲ್ಲ ಅಂದ್ಬಿಟ್ಟು. ಯದಾ ಶ್ರೌಷಂ ವಿವದಾಂಶ್ಚಿತ್ರಮಾರ್ಗಾನ್ ಗದಾಯುದ್ಧೆ ಮಂಡಲಸಶ್ಚರಂತಂ ಮಿಥ್ಯಾಹತಂ ವಾಸುದೇವಸ್ಯ ಬುದ್ಧ್ಯಾ ತದಾ ನ ಸಂಚೆ ವಿಜಯಾಯ ಸಂಜಯ. ಯಾವಾಗ ಹೊರಗಡೆ ಬಂದ ಮೇಲೆ ಇನ್ನು ಬಲರಾಮನ ಕೂಡ ಕರೆಸಿರ್ತಾರೆ. ಆವಾಗ ಬಲರಾಮನ ಪ್ರಿಯ ಶಿಷ್ಯ ಆಗಿರ್ತಾರೆ ದುರ್ಯೋಧನ ಒಂದು ಅಪ್ಪರ್ ಹ್ಯಾಂಡ್ ಇರುತ್ತೆ. ಅಷ್ಟಕ್ಕೆ ಮುಂಚೆ ಭೀಮ ಮತ್ತು ದುರ್ಯೋಧನದು ಏನೆಲ್ಲ ಯುದ್ಧ ನಡೆದಿರುತ್ತೆ ಟೆಸ್ಟಿಂಗಲ್ಲಿ ಅಲ್ಲಿ ಇಲ್ಲಿ ಮ್ಯಾಚ್ ಯಾವಾಗಲೂ ಡ್ರಾ ಆಗಿರುತ್ತೆ. ಯಾರು ಗೆದ್ದಿರೋದಿಲ್ಲ. ಅವರು ಭಯಂಕರವಾದ ಪ್ರವಾಹ ಇದನ್ನು ನೋಡಿಬಿಟ್ಟು ದೊಡ್ಡವರೇ ನಿಲ್ಲಿಸ್ಬಿಟ್ಟಿರ್ತಾರೆ, ಸಾಕು ನೀವಿಬ್ಬರು ಸರಿ ಸಮಾನಾಗಿದ್ದೀರಾ ಅಂದ್ಬಿಟ್ಟು. ಎಲ್ಲೂ ಯಾರು ಗ್ರೇಟ್ ಅನ್ನೋದು ನಿಶ್ಚಯ ಆಗಿರೋದಿಲ್ಲ. ಅಂದ್ರೆ ಭೀಮನಿಗಿನ್ನ ಅವ್ರ ಮೇಲೆ ಬಲರಾಮನಿಗೆ ಜಾಸ್ತಿ ಪ್ರೀತಿ ಇತ್ತು. ಬಲರಾಮನಿಗೆ ದುರ್ಯೋಧನನ ಮೇಲೇ ಜಾಸ್ತಿ ಪ್ರೀತಿ ಇರುತ್ತೆ. ಯಾಕಂದರೆ ಅವನು ಅಷ್ಟು ಕ್ರಮಶಿಕ್ಷಣೆಯಿಂದ ಆ ದುಷ್ಟರು ಕೆಲವೊಂದು ಹಂಗೆ ಮಾಡಿರ್ತಾರೆ. ಎಲ್ಲಾದರೂ ಅವ್ರಿಗೆ ಇಲ್ಲಿಂದ ಏನಾದರೂ ಪ್ರಯೋಜನ ಬರುತ್ತೆ ಅಂದರೆ ಅಲ್ಲಿ ಕ್ರಮಶಿಕ್ಷಣವಾಗಿ ಸರಿಯಾಗಿ ವಿಧಿವತ್ತಿಂದ ಅವ್ರ ಮನಸ್ಸನ್ನು ಗೆಲ್ಲಿಬಿಡ್ತಾರೆ ಅವ್ರಿಗೆ ಬೇಕಾದ ವಿಷಯದಲ್ಲಿ. ಆ ಥರ ಬಲರಾಮನನ್ನು ಮನಸ್ಸನ್ನು ಗೆದ್ದಿರ್ತಾನೆ ದುರ್ಯೋಧನ. ಮತ್ತು ಗದಾಯುದ್ಧದಲ್ಲಿ ಪ್ರವೀಣ ಕೂಡ ಸರಿಸಾಟಿ ಆಗಿನ ಸಮಯದಲ್ಲಿ ಯಾರೂ ಇರ್ತಿಲ್ಲ. ಭೀಮನಿಗೆ ಕಷ್ಟ ಆಯ್ತಂದರೆ ಸಾಯಿಸೋದಕ್ಕೆ. ಮತ್ತು ನಾವು ಯೋಚನೆ ಮಾಡಬೇಕು, ಜರಾಸಂಧನ ಸಾಯಿಸಿರೋಂಥ ಭೀಮನೇ ಲಾಸ್ಟಲ್ಲೂ ಕೂಡ ಇನ್ನೇನು ಸೋಲೋ ಮೂಮೆಂಟ್ ಬಂದುಬಿಡುತ್ತೆ. ಕೃಷ್ಣ ಇಲ್ಲ ಅಂದರೆ ಭೀಮನ ಕೂಡ ಮುಗಿಸ್ಬಿಡ್ತಾ ಇದ್ದ ದುರ್ಯೋಧನ, ಅಷ್ಟು ಬಲವಂತವಾಗಿರ್ತಾನೆ. ಮತ್ತು ಅದರಲ್ಲಿ ಇನ್ನೊಂದು ಸತಿ ಅದು ತೊಡೆ ಅವರು ಗಾಂಧಾರಿ ಕಣ್ಣುಗಳನ್ನು ಸಿಕ್ಕಾಪಟ್ಟೆ ಅದು ಎಷ್ಟೋ ವರ್ಷಗಳಿಂದ ಮುಚ್ಕೊಂಡಿರ್ತಾರೆ. ಯಾವುದೇ ಇಂದ್ರಿಯನ ಸಾಮರ್ಥ್ಯ ಇದ್ದು ನಾವು ಅದನ್ನು ಗೋಲಕಗಳಲ್ಲಿ ನಿಲ್ಲಿಸಿ ನಾವು ಸಾಧನೆ ಮಾಡಿದ್ರೆ ಆ ಇಂದ್ರಿಯಕ್ಕೆ ವಿಪರೀತವಾದ ಬಲ ಬರುತ್ತೆ. 11 ವರ್ಷ 10 ವರ್ಷ ಮೌನ ಇರ್ತಾರೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ಗಂಗೋತ್ರಿ ಅಲ್ಲಿ 11 ವರ್ಷ 12 ವರ್ಷ ಮೌನ ಸಾಧನೆಯಲ್ಲಿದ್ದು ಮತ್ತು ಅವರು ಬಂದ ಮೇಲೆ ಏನಾದರೂ ಶಬ್ದ ಹಿಂಗಾಗುತ್ತೆ ಹೋಗಿ ಅಂತ ಯಾರುಗಳು ಅಂದರೆ 100% ಆಗೇ ಆಗ್ಬಿಡುತ್ತೆ. ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ನಾನು 2-3 ಉದಾಹರಣೆ. ಇಲ್ಲ, ಸ್ವಲ್ಪ ಅವರು ಒಳಗಡೆ ಇನ್ನರ್ ಚಾಂಟಿಂಗು ಇಲ್ಲ ತಿನ್ನೋವಾಗ ಸ್ವಲ್ಪ ಮೂಮೆಂಟ್ ಮಾಡ್ಕೊತಾ ಇರಬೇಕು. ಆ ಸಮಸ್ಯೆ ಬಂದಿರುತ್ತೆ. ಶಬ್ದ ಹೊರಗಡೆ ಬರೋದೇ ಇಲ್ಲ ಅವ್ರಿಗೆ. ಸುಮಾರು ಪ್ರಯತ್ನ ಮಾಡ್ತಾರೆ. ಮತ್ತು ಇದೇ ಥರ ಏನೇನೋ ಎಲ್ಲ ನಾಲಿಗೆ
ಶಾರ್ಪ್ ಮಾಡ್ಕೊಳ್ಳೋದಕ್ಕೆ ದಪ್ಪ ಅಲ್ಲ, ಒಳಗಡೆ ಒಂದು ಸ್ಕಿನ್ನೇ ಜಾಸ್ ಮೂಮೆಂಟೇನೋ ಸ್ವಲ್ಪ ಊಟ ಮಾಡುವಾಗ ಅದಕ್ಕೆ ಇದು ಏನು ಸ್ವಲ್ಪ ಇರುತ್ತೆ. ಮುಖ್ಯವಾಗಿ ಒಳಗಡೆ ಸ್ಕಿನ್ನು ಶಬ್ದಗಳು ಅಷ್ಟು ಈಸಿಯಾಗಿ ಹೊರಗಡೆ ಬರೋದಿಲ್ಲ, ಮತ್ತು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಅವರು ಆ ಥರ. ಬಟ್ ಅದು ಅವ್ರಿಗೆ ಅತೀತವಾದ ಶಕ್ತಿ ಬಂದುಬಿಟ್ಟಿರುತ್ತೆ. ಒಂದು ಇಂದ್ರಿಯನ ಪೊಟೆನ್ಸಿ ಇದ್ದು ನಿಗ್ರಹ ಮಾಡಿರ್ತಾರೆ. ಅದು ಗಾಂಧಾರಿ ಕೂಡ ಕಣ್ಣು ಒಂದು ಇಂದ್ರಿಯ ನನಗೆ ನಿಗ್ರಹ ಮಾಡಿದ್ದಕ್ಕೆ ಫಸ್ಟು ದುರ್ಯೋಧನನ್ನು ತುಂಬ ಬಲಶಾಲಿಯಾಗಿ ಮಾಡಬೇಕಂತ ಇಚ್ಛೆ ಇರುತ್ತೆ. ಯಾರೋ ಸೂರ್ಯದೇವರು ಇಲ್ಲ ಯಾರೋ ದೇವತೆ ಇಲ್ಲ ನಾರದರೆ ಅನಿಸುತ್ತೆ, ಯಾರೋ ಒಬ್ಬರು ಸಲಹೆ ಕೊಡ್ತಾರೆ, ನೋಡಮ್ಮ ನೀನು ನಿನ್ನ ಮಗನ ಬಲವಂತನಾಗಿ ಮಾಡಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ನಿನ್ನ ಮಗನ ನೀನು ದಿಗಂಬರವಾಗಿ ನಿನ್ನ ಮುಂದೆ ಬಾ ಅಂತೇಳು, ಕೇವಲ ನೀನು ನಿನ್ನ ಕಣ್ಣಿಂದ ಒಂದು ಸತಿ ನೋಡಿದ್ರೆ ಸಾಕು, ಆ ಶಕ್ತಿಯಿಂದನೇ ಅವನು ವಜ್ರಕಾಯ ಆಗಿಬಿಡುತ್ತೆ ಅವನ ಶರೀರ ಅಂತ. ಇನ್ನೇನು ಆ ಥರ ಆಗೋ ಇನ್ನೇನು ದುರ್ಯೋಧನ ಆ ಥರನೇ ದಿಗಂಬರವಾಗಿ ಹೋಗ್ಬೇಕಂತೆಲ್ಲ ರೆಡಿ ಆಗಿರ್ತಾನೆ. ಕೃಷ್ಣ ಪರಮಾತ್ಮ ಹೆಣ್ಣು ಹುಡುಗಿ ಥರ ಬಂದುಬಿಟ್ಟಿದ್ದೂ ಅವನಿಗೆ ಲಜ್ಜಾನ ಉತ್ಪನ್ನ ಮಾಡಿಬಿಡ್ತಾನೆ. ಆವಾಗ ಇಷ್ಟು ಸ್ವಲ್ಪ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಕವರ್ ಮಾಡ್ಕೊಂಡು ಹೋಗಿದ್ದಕ್ಕೆ ಆ ಪಾರ್ಟ್ ಮಾತ್ರ ಅವನ ಶರೀರದಲ್ಲಿ ವೀಕ್ ಆಗಿರುತ್ತೆ. ಅದು ವೀಕ್ ಆಗಿದ್ದರೂ ಕೂಡ ಗದಾ ಯುದ್ಧದಲ್ಲಿ ಕೆಲವೊಂದು ಪಾರ್ಟ್ಗಳಲ್ಲಿ ಪ್ರಹಾರ ಮಾಡೋಂಗಿಲ್ಲ. ಅವೆಲ್ಲ ಅಬ್ಡೋಮನಲ್ಲು, ಕಾಲು, ಇಂಥ ಬೆನ್ನು, ಇಂಥ ಜಾಗದಲ್ಲಿ ಹೊಡಿಬೇಕಾಗಿತ್ತು ಗದಾ ಯುದ್ಧದಲ್ಲಿ. ಅದನ್ನು ಕೂಡ ಕೃಷ್ಣ ಪರಮಾತ್ಮ ರೂಲ್ಸ್ ಬ್ರೇಕ್ ಮಾಡಿಬಿಟ್ಟು ಅಲ್ಲಿ ತೊಡೆಗಳ ಹತ್ರನೇ ಹೊಡಿ ಅಂತ ಅಧರ್ಮದಿಂದನೇ ಅಲ್ಲಿ ಕೂಡ ಸ್ವಲ್ಪ ದುರ್ಯೋಧನನನ್ನು ಸೋಲಿಸ್ಬಿಡ್ತಾನೆ. ಬಲರಾಮನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಭೀಮನ ಸಾಯಿಸೋಕ್ಕೆ ಹೋಗಿರ್ತಾನೆ. ಕೃಷ್ಣನೇ ಸ್ವಲ್ಪ ಮತ್ತೆ ಕನ್ವಿನ್ಸ್ ಮಾಡಿ ಇದೊಂದೇ ಅಧರ್ಮ ಕಾಣಿಸ್ತಾ ಇದ್ದೆ, ಅವ್ರು ಮಾಡಿದ್ದೇನು ಕಾಣಿಸ್ತಿಲ್ವ ಅನ್ನೋದಕ್ಕೆ ಬಿಟ್ಬಿಟ್ಟು ಇನ್ನೇನಾದರೂ ಮಾಡ್ಕೊಂಡು ಹೋಗಿ ಅಂತ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾನೆ. ಯಾವಾಗ ಇನ್ನು ದುರ್ಯೋಧನನ ಸಾಯಿಸಿಬಿಟ್ನೋ ಭೀಮ, ಇನ್ನು ಆವಾಗ ದಿ ಚಾಪ್ಟರ್ ಎಂಡ್ ಅಂತ. ಬಟ್ ಇನ್ನೂ ಸ್ವಲ್ಪ ಆಸೆ ಇರುತ್ತೆ, ಲಾಸ್ಟಲ್ಲಿ ಇರ್ತಾನೆ, ಯಾವಾಗ ಸಂಪೂರ್ಣವಾಗಿ ಆಸೆ ಹೋಗುತ್ತೆ ಅಂದ್ಬಿಟ್ಟು. ಆ ಥರ ಇನ್ನು ದುರ್ಯೋಧನ ಸತ್ತೋದ್ಮೇಲೆ ಆವಾಗಲೂ ಇನ್ನು ನಾವು ಇನ್ನೇನು ಗೆಲ್ಲೋದೇನಿದೆ, ಎಲ್ಲ ಮುಗಿದೋಗ್ಬಿಟ್ಟಿದ್ದಾರೆ ಅನಿಸ್ತಂತೆ. ಮತ್ತು ಅಶ್ವತ್ಥಾಮಂದು ಯದಾ ಶ್ರೌಷಂ ದೋನಪುತ್ರಾದಿಭಿಸ್ತ್ರೈ ಹತಾನ್ ಪಾಂಚಲಾನ್ ದ್ರೌಪದೇಯಾಂಶ್ಚ ಸುಪ್ತಾನ್ ಕೃತಂ ಭೀಭತ್ಸ ವಯಸ್ಸಂಶ್ಚ ಕರ್ಮ ತದಾ ನ ಶಂಸೆ ವಿಜಯಾಯ ಸಂಜಯ. ಇದು ಅಶ್ವತ್ಥಾಮನು ಮಾಡಿದ್ದು ತುಂಬ ದೊಡ್ಡ ತಪ್ಪು ಅಂತ ಧೃತರಾಷ್ಟ್ರ ಕೂಡ ಅಂತವನು. ಯಾವಾಗ ಲಾಸ್ಟ್ ಮೂಮೆಂಟಲ್ಲಿ ದುರ್ಯೋಧನ ಇನ್ನೇನು ಪ್ರಾಣ ಬಿಡೋ ಸಮಯದಲ್ಲಿ ಬಂದುಬಿಟ್ಟಿದ್ದೂ, ನಾನು ನಿನ್ನ ಸಲುವಾಗಿ ಇಡೀ ಪಾಂಡವ ವಂಶವನ್ನು ನಾನು ನಿರ್ವಂಶ ಮಾಡ್ತೀನಿ ಅಂದ್ಬಿಟ್ಟು ವಚನ ಕೊಟ್ಬಿಟ್ಟು ರಾತ್ರಿ ಸಮಯದಲ್ಲಿ ಹೋಗ್ಬಿಟ್ಟು, ಯಾವಾಗ ಅದು ಅಧರ್ಮನೂ ಮತ್ತು ಅಷ್ಟೊಂದು ಕ್ರೂರ ಕರ್ಮಗಳು ಇಲ್ಲಿ ತನಕ ಯಾರೂ ಮಾಡಿರೋದಿಲ್ಲ. ಸ್ವಯಂ ಧೃತರಾಷ್ಟ್ರ ಅದನ್ನು ನಿಂದೆ ಮಾಡ್ತಾಯಿದ್ದಾನೆ. ಅಂಥ ಭಯಂಕರವಾಗಿ ಕೃತ್ಯದಲ್ಲಿ ಯಾವಾಗ ಎಲ್ಲರನ್ನು ಮಲಗಿರೋರನ್ನ ಮಹಾವೀರನ ಹಿಂಗೆಲ್ಲ ಸಾಯಿಸ್ಬಿಟ್ಟು ವಂಶ ನಿರ್ವಂಶ ಮಾಡೋ ಥರ ಉದ್ದೇಶದಿಂದ ಹಿಂಗೆಲ್ಲ ಮಾಡ್ತಾ ಇದ್ನಲ್ಲ. ಯಾಕಂದ್ರೆ ಅದು ಶಕುನಿ ಉದ್ದೇಶ ಹಂಗೆ ಇತ್ತು. ಶಕುನಿ ಉದ್ದೇಶ ಇವನ ರೂಪದಲ್ಲಿ ಮತ್ತೆ ಅದೇ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೂ ಇರಲಿ, ಅವ್ರು ಹೆಂಗೂ ನಮ್ಮವ್ರು ಹೋಗಿದ್ದಾರೆ, ಅವ್ರು ಯಾವುದೋ ಒಂದು ವಂಶ ಉಳ್ಕೊಳ್ಳಿ ಅನ್ನೋದು ಇರುತ್ತೆ ಅವ್ರಿಗೆ. ಬಟ್ ಅದು ಕೂಡ ಇವನು ಅದನ್ನ ನಾಶ ಮಾಡೋಕ್ಕೆ ಯಾವಾಗ ಹೋಗಿ ಎಲ್ಲರನ್ನೂ ಸಾಯಿಸ್ಬಿಡ್ತಾನೋ ಆವಾಗ ಅನ್ನಿಸ್ತಂತು, ಓಹೋ ಇನ್ನು ಗೆಲುವು ಅನ್ನೋದು ಬಿಟ್ಬಿಡಿ, ಇನ್ನು ವಿಪರೀತ ಏನೋ ಆಗುತ್ತೆ ಅಂದ್ಬಿಟ್ಟು ಆಸೆಯನ್ನು ಬಿಟ್ಬಿಟ್ನಂತೆ. ಮತ್ತು ಯದಾ ಶ್ರೌಷಂ ಬ್ರಹ್ಮ ಶಿರೋರ್ಜುನೇನ ಸ್ವಸ್ತ್ಯುತ್ಕ್ರಾಸ್ತ ಸಮಸ್ರೇಣ ಶಾಂತಂ ಅಶ್ವತ್ಥಾಮ್ನಾಮನಿರತ್ನಂಚ ದತ್ತಂ ತದಾ ನ ಶಂಸೆ ವಿಜಯಾಯ ಸಂಜಯ. ಮತ್ತು ಯಾವಾಗ ಅಷ್ಟೇ ಅಲ್ಲ, ಒಂದಲ್ಲ ಎರಡಲ್ಲ, ಅಶ್ವತ್ಥಾಮನು ಹುಚ್ಚಿನ ಥರ ಆಗಿಬಿಟ್ಟಿರ್ತಾನೆ. ಇವ್ರನ್ನ ಸಾಯಿಸಿಬಿಟ್ಟು ಉತ್ತರ ಗರ್ಭದ ಮೇಲೆ ಒಂದು ಅಸ್ತ್ರ ಬಿಟ್ಟಿರ್ತಾನೆ. ಆ ಅಸ್ತ್ರ ಹೆಸರು ಐಶಿಕವೆಂಬ ಅಸ್ತ್ರ ಬಿಟ್ಟಿರ್ತಾನೆ. ಆ ಅಸ್ತ್ರನ ಬಿಟ್ಟಿದ ಮೇಲೆ ಅರ್ಜುನ ಮತ್ತು ಸ್ವಸ್ತ್ಯಸ್ತು ಅನ್ನೋ ಒಂದು ಅಸ್ತ್ರನ ಬಿಟ್ಟು ಅದನ್ನು ಶಮಗೊಳಿಸ್ಬಿಟ್ಟಿರ್ತಾನೆ. ಸೀರಿಯಲ್ಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಅಲ್ಲಿ ಅದನ್ನು ಕಾಪಾಡ್ದಂಗೆ ತೋರಿಸ್ತಾ ಇರ್ತಾರೆ. ಬಟ್ ಇಲ್ಲಿ ಅರ್ಜುನನೇ ಸ್ವಸ್ತ್ಯಸ್ತು ಅನ್ನೋ ಅಸ್ತ್ರದಿಂದ ಅದನ್ನು ಶಾಂತಿಗೊಳಿಸ್ಬಿಟ್ಟಿರ್ತಾನೆ. ಶ್ರೀಕೃಷ್ಣ ಅದು ನಾರಾಯಣಾಸ್ತ್ರನ, ಇದು ಬ್ರಹ್ಮಾಸ್ತ್ರನ ಶಾಂತಗೊಳಿಸಿದಾನಂತ ಇದರಲ್ಲಿ ಬರುತ್ತೆ. ಭಾವನೆ ಬಂದ್ಬಿಡು.
ಅವನು ಮೋಹಮುಗ್ಧನಾಗ್ಬಿಡ್ತಾ ಇರ್ತಾನೆ. ಯಾಕಂದರೆ ಆ ಸಂಪೂರ್ಣ ಕೃಪೆಯಿಂದ ಮಗುವಿನಿದ್ದಾಗಲೇ ಕೃಷ್ಣನ ದರ್ಶನ ಆಗಿರುತ್ತೆ ಅವನಿಗೆ, ಅದಕ್ಕೋಸ್ಕರ ಪರೀಕ್ಷಿತ್ಗೆ ಪರೀಕ್ಷಿತ್ಗೆ ಆ ಥರ. ಮತ್ತು ಈ ಅರ್ಜುನ ಬಿಟ್ಟಿರೋ ಶಸ್ತ್ರ ಅಶ್ವತ್ಥಾಮನ ಬೆನ್ನೆತ್ತುತ್ತೆ. ಅದು ಅಶ್ವತ್ಥಾಮನನ್ನು ಬೆನ್ನೆತ್ತಿ ಸಾಯಿಸೋದಕ್ಕೆ ಹೋಗ್ತಾ ಇರುತ್ತೆ. ಯಾಕಂದರೆ ಅವನು ಮಾಡಿದ್ದು ಕರ್ಮ ಹಂಗೆ ಪಾಪ ಕರ್ಮ ಆಗಿರುತ್ತೆ. ಬೆನ್ನೆತ್ತು ಹೋಗ್ತಾ ಇದ್ರಾಗನ ಎಲ್ಲಿ ಹೋದ್ರೂ ಅದು ಅಸ್ತ್ರ ಬಿಡ್ತಾ ಇರೋದಿಲ್ಲ, ಒಂದೇ ಮಾರ್ಗ ಇರುತ್ತೆ. ಆವಾಗ ವ್ಯಾಸ ಭಗವಾನರು ಅವರು ಎಲ್ಲ ಹೇಳ್ತಾರೆ, ನೋಡು ಅಶ್ವತ್ಥಾಮನ ಶಕ್ತಿಯೆಲ್ಲ ಒಂದು ಮಣಿಯಲ್ಲಿರುತ್ತೆ, ತಲೆಯಲ್ಲಿರೋ ಒಂದು ಮಣಿಯಲ್ಲಿರುತ್ತೆ. ಆ ಶಕ್ತಿಯನ್ನು ಇದಕ್ಕೆ ಸಮರ್ಪಣೆ ಮಾಡಿಬಿಟ್ರೆ ಅದು ಶಾಂತ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ಆ ಮಣಿಯನ್ನು ತೆಗೆದುಬಿಟ್ಟು ಅದನ್ನು ಅದಕ್ಕೆ ಕೊಟ್ಟುಬಿಡ್ತಾರೆ. ಆ ಮಣಿಯನ್ನು ತೆಗೆದುಬಿಟ್ರೆ ಅವನಿಗೆ ಸ್ವಾಭಾವಿಕ ಮೃತ್ಯು ಬರೋದಿಲ್ಲ. ಒಂದು ಪ್ರಕಾರ ಪಿಶಾಚಿ ಥರ ಇಲ್ಲ, ಶಕ್ತಿಹೀನಾಗಿ ಜಾಸ್ತಿ ದಿವಸ ಉಳ್ಕೋಬೇಕಾಗುತ್ತೆ. ಆತ ಶಕ್ತಿಹೀನಾಗಿ ಅದು ಸುಮಾರು 1000 ವರ್ಷ ತನಕ ಏನೋ ಶಾಪ ಇರುತ್ತೆ ಅಂತೆ. 1000 ವರ್ಷ ಹಂಗೆ ಅಶ್ವತ್ಥಾಮ ಇರ್ತಾನೆ ಆ ಶಾಪದಲ್ಲಿ ಅಂದ್ಬಿಟ್ಟು. ಮತ್ತೆ ನಾರ್ಮಲಾಗಿ ಚಿರಂಜೀವಿ ಆಗಿರ್ತಾನೆ ಅಂತ ಪುರಾಣಗಳು ಹೇಳ್ತವೆ. ಆ ಥರ ಯಾವಾಗ ಈ ಘಟನೆ ಎಲ್ಲ ನಡೀತೋ ಆವಾಗ ಕೂಡ ಇನ್ನು ಅನ್ನಿಸ್ತಂತೆ ಇನ್ನು ಮುಗೀತು ಅಂದ್ಬಿಟ್ಟು. ಮತ್ತು ಮುಖ್ಯವಾಗಿ ಅಶ್ವತ್ಥಾಮನಿಗೆ ಶಾಪ ಇಡ್ತಾರೆ. ಯದಾ ಸ್ರೌಷಂ ದೋನಪುತ್ರೇಣ ಗರ್ಭೆ ವೈರಾಟ್ಯ ವೈಪಾತ್ಯಮಾನೇ ಮಹಾಸ್ತ್ರೈ ದ್ವೈಪಾಯನ ಕೇಶವೋ ದ್ರೋಣಪುತ್ರಂ ಪರಸ್ಪರೇನಾಭಿಶಾಪೈ ಶಶಾಪ. ಲಾಸ್ಟಲ್ಲಿ ವ್ಯಾಸ ಭಗವಾನರು ಕೂಡ ಕೋಪ ಬಂದ್ಬಿಟ್ಟಿರುತ್ತೆ, ಕೃಷ್ಣ ಪರಮಾತ್ಮನ ಕೋಪ ಬರುತ್ತೆ. ಎಲ್ಲ ಇಬ್ಬರು ಕಲಿತು ಅವನಿಗೆ ಶಾಪ ಇಟ್ಬಿಟ್ಟಿರ್ತಾರೆ. ಶಾಪ ಇಟ್ಟಾಗ ಇಲ್ಲಿ ನನಗೆ ಸಂಪೂರ್ಣವಾಗಿ ಇನ್ನು ಜಯದ ಆಸೆ ಸಂಪೂರ್ಣವಾಗಿ ಇನ್ನು ಮುಗಿದೋಯ್ತು ಅಂತ. ಅಶ್ವತ್ಥಾಮನಿಗೆ ಶಾಪ ಇಟ್ಟಾಗ ಇನ್ನು ಸಂಪೂರ್ಣವಾಗಿ ಇನ್ನು ಯಾವುದೇ ರೀತಿಯಲ್ಲಿ ಎಲ್ಲಿ ಒಂದು ಚೂರು ಕೂಡ ಇನ್ನು ನಾವು ಗೆಲ್ತೀವಿ ಅನ್ನೋ ಆಸೆ ಹೊಟ್ಟೋಯ್ತು ಅಂದ್ಬಿಟ್ಟು. ಈ ಥರ ಮತ್ತೆ ಈಗ ಗಾಂಧಾರಿ ಒಂದು ಚಿಂತೆ ಬಗ್ಗೆ ವ್ಯಕ್ತ ಮಾಡ್ತಾನೆ. ಶೋಚ್ಯ ಗಾಂಧಾರಿ ಪುತ್ರ ಪೌತ್ರೈರ್ ವಿಹೀನ ತಥಾ ಭನುಭಿ ಪಿತೃಭಿಭ್ರಾತೃಭಿಶ್ಚ ಕೃತಂ ಕಾರ್ಯಂ ದುಷ್ಕರಂ ಪಾಂಡವೇಯೈ ಪ್ರಾಪ್ತಂ ರಾಜ್ಯ ಸಪತ್ನಂ ಪುನಸ್ತ್ಯೈ ಅಂತ. ಗಾಂಧಾರಿ ಎಲ್ಲರನ್ನು ಪುತ್ರ ಪೌತ್ರರಿಂದಳು ಎಲ್ಲ ಯುದ್ಧದಲ್ಲೇ ಹೋಗಿರ್ತಾರಂತೆ. ಯಾಕಂದರೆ ಇವರು ಕೌರವರು ತುಂಬ ವಯಸ್ಸಾಗಿದ್ರಾಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಯುದ್ಧ ಮಾಡೋ ಅಷ್ಟು ಏಜ್ ಬಂದುಬಿಟ್ಟಿರುತ್ತೆ. ಎಲ್ಲರೂ ಯುದ್ಧದಲ್ಲಿ ಎಲ್ಲ ಸತ್ತೋಗ್ಬಿಟ್ಟಿದ್ರೆ ಅದಕ್ಕೆ ಗಾಂಧಾರಿ ದುಃಖನ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಇವಾಗ ನಾನು ಏನು ಮಾಡಲಿ, ನನಗೆ ಕೂಡ ಏನು ಮಾಡಬೇಕು ಏನು ತೋಚ್ತಾ ಇಲ್ಲ ಅಂದ್ಬಿಟ್ಟು ಫುಲ್ಲಾಗಿ ವಿಲಾಪ ಮಾಡ್ತಾಯಿರ್ತಾನೆ. ವಿಲಾಪ ಮಾಡಿದಾಗ ಆವಾಗ ಮತ್ತೆ ಕಷ್ಟಂ ಯುದ್ಧೇ ದಶಶೇಷಾ ಶ್ರುತಾಮಿ ತ್ರಯೋಸ್ಮಾಕಂ ಪಾಂಡವಾನಾಂಚ ಸಪ್ತ ದ್ಯೂನಾ ವಿಶಂತಿರಾಹತಾಕ್ಷೌಹಿಣೀನಾಂ ತಸ್ಮಿನ್ ಸಂಗ್ರಾಮಿ ಭೈರವೇ ಕ್ಷತ್ರಿಯಾನಾಂ. ಎಲ್ಲರೂ ಸತ್ತೋಗ್ಬಿಟ್ರಲ್ಲ, ಲಾಸ್ಟಲ್ಲಿ ಕೇವಲ 10 ಜನ ಉಳ್ಕೊಂಡ್ಬಿಟ್ರಲ್ಲ ಅಂದ್ಬಿಟ್ಟು. 18 ಅಕ್ಷೋಣಿಗಳ ಸೇನೆ ಎಲ್ಲ ಪ್ರಾಣ ಬಿಟ್ಬಿಟ್ರಲ್ಲ. 10ರಲ್ಲಿ 7 ಜನ ಪಂಚಪಾಂಡವರು, ಕೃಷ್ಣ, ಸಾತ್ವಿಕಿ. ಇವ್ರ ಕಡೆ 3 ಜನ ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ. ಅಶ್ವತ್ಥಾಮ, ಕೃತವರ್ಮ ಈ 3 ಜನ. ಕೃತವರ್ಮ ಒಳ್ಳೆ ಯೋಧ ಆಗಿರ್ತಾರೆ. ನೋಡಬೇಕು ಮಹಾಭಾರತದಲ್ಲಿ ಸಂಬಂಧ ಏನು ಅಂದ್ಬಿಟ್ಟು. ಏಕಲವ್ಯನ ಮಹಾಭಾರತದಲ್ಲಿ ಏಕಲವ್ಯ ಅದು ನೋಡಬೇಕು ಮಹಾಭಾರತದಲ್ಲಿ ಪ್ರಸಂಗ ಇಲ್ಲ. ಮಾಡಿ ಏಕಲವ್ಯದೇನೋ ಗೊತ್ತಿಲ್ಲ, ಬಟ್ ನೋಡಬೇಕು ಅದು ಲಾಸ್ಟಲ್ಲಿ ಮಹಾಭಾರತದಲ್ಲಿ. ಇಲ್ಲಿ ಆತನೇನು ವರ್ಣನೆ ಬಂದಿಲ್ಲ. ಇರ್ಲಬೋದು ಜೀವಿತವಾಗಿದ್ದ ಕರ್ಣ ಏಕಲವ್ಯನ ಎಷ್ಟೋ ಸತಿ ಕಲ್ತಿರ್ತಾನೆ. ಏಕಲವ್ಯ ತಂಗಿನೇ ತಾನೇ ಮದುವೆ ಮಾಡಿಕೊಡೋದು ಕರ್ಣ.
ತಂಗಿಯನ್ನೇ ಕರ್ಣ ಮದುವೆ ಮಾಡ್ಕೊಂಡಿರೋದು. ಆದ್ದರಿಂದ ಅವರಿಗೆ ಆ ಸಂಬಂಧ ಇರುತ್ತೆ. ಮೊದಲು ಬಂದಿರ್ಬೋದು, ನೋಡಬೇಕು ಮಹಾಭಾರತದಲ್ಲಿ. ನಾವು ಸಿನಿಮಾ ಸೀರಿಯಲ್ಗಳೇ ನೋಡಿದ್ದೀವಲ್ಲ, ಅದರಲ್ಲಿ ಎಲ್ಲ ತೋರ್ಸೋಕ್ಕೆ ಆಗೋದಿಲ್ಲ. ಹೌದಾ? ಹಾಂ 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 ಹಾಂ, ಅದು ಮುಂಚೆ ನಡೆದಿರುತ್ತೆ. ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು ಪರಾಕ್ರಮ. ಈ ಏಕಲವ್ಯದ್ದು ಒಂದು ಪ್ರಸಂಗದಿಂದ ಕೈಲಾಸಾಶ್ರಮದಲ್ಲಿ ನಾವು ಓದಿದ್ದು, ಕೈಲಾಸಾಶ್ರಮ ಒಂದು ನಿಯಮ ಮಾಡಿದ್ದಾರೆ. ಅಂದರೆ ಗುರುಗಳಿಗೂ ಕೂಡ ಅವರ ಶಿಷ್ಯದ ಮೇಲೆ ಸಂಸಾರದಲ್ಲಿ ಎಲ್ಲ ಮೋಹಗಳು ಬಿಟ್ಬಿಟ್ಟು ಮತ್ತೆ ಶಿಷ್ಯರ ಮೇಲೆ ಒಂದು ಪ್ರಕಾರದ ಮೋಹ ಬರುತ್ತಂತೆ. ಆ ಶಿಷ್ಯರು ಸಲುವಾಗಿ ಭೇದ ಭಾವಗಳು, ರಾಗದ್ವೇಷಗಳು, ಸ್ವಾರ್ಥ ಅಲ್ಲಿ ಕೂಡ ಬಂದುಬಿಡುತ್ತೆ ಅಂತೆ. ಅದಕ್ಕೆ ಕೈಲಾಸಾಶ್ರಮದಲ್ಲಿ ಅಲ್ಲಿ ಯಾರು ಮಂಡಲೇಶ್ವರ ಆಗಿರ್ತಾರೋ ಅವರು ಶಿಷ್ಯರನ್ನ ಮಾಡ್ಕೊಳ್ಳೋಂಗಿಲ್ಲ. ಅಲ್ಲಿ ಸನ್ಯಾಸ ಕೊಡ್ತಾರೆ, ಬಟ್ ನೀವು ಯಾರ್ದು ಬೇರೆ ಗುರುಗಳ ಹೆಸರಿಂದ ನೀವು ತಗೋಬೇಕು. ಅವರು ಅಲ್ಲಿ ಶಿಷ್ಯರು ಮಾಡ್ಕೊಡೋಕ್ಕೆ ಪರ್ಮಿಷನ್ ಇಲ್ಲ. ಯಾಕಂದರೆ ಅವ್ರು ಶಿಷ್ಯರು ಮಾಡ್ಕೊಂಡ್ರೆ ಅವರು ದೀಕ್ಷಿತ ಆಗಿರೋದು ಶಿಷ್ಯರೇ ಅಲ್ಲಿರ್ತಾರೆ, ಮಿಕ್ಕಿದವ್ರನ್ನ ಇರುಗೂಡಿಸೋದಿಲ್ಲ. ಎಷ್ಟಿದ್ರೂ ಕೂಡ ಅದು ಮತ್ತೆ ಪುತ್ರ ವ್ಯಾಮೋಹ ಥರ ಬರುತ್ತೆ ಅಂದ್ಬಿಟ್ಟು ಆ ಥರ ನಿಯಮ ವೀಲ್ನಾಮದಲ್ಲಿ ಬರೆದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಜ್ಞಾನದಲ್ಲಿ ನಿಂತ ಮೇಲೂ ಆ ಚಾನ್ಸಸ್ ಇದೆ. ಹಾಂ, ಜ್ಞಾನ ಮಾರ್ಗದಲ್ಲೂ ಕೂಡ ಗುರುವಿಗೆ ಶಿಷ್ಯನ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೆ. ಶಿಷ್ಯನ ಗೆಲುವಿಗೋಸ್ಕರ ಗುರುಗಳು ಶರೀರ ಸಮರ್ಪಣೆ ಕೂಡ ಮಾಡಿಬಿಡ್ತಾರೆ. ಏನೇ ಆಗಲಿ ಎಲ್ಲದಕ್ಕೂ ಸಿದ್ಧ ಆಗಿರ್ತಾರೆ. ಒಂಥರ ಪುತ್ರ ಮೋಹಕ್ಕಿಂತ ವಿಪರೀತವಾದ ಮೋಹ, ಆ ಸಂಬಂಧ ಸ್ಟ್ರಾಂಗ್ ಸಂಬಂಧ ಅಂತಾರೆ. ಅದಕ್ಕೆ ಆ ಥರ ಮತ್ತೆ ಸ್ವಾರ್ಥಗಳಿಗೆ ಗುರಿ ಆಗಬಾರ್ದು ಆಶ್ರಮ ಅಂದ್ಬಿಟ್ಟು ಆ ಥರ ನಿಯಮ ಇಟ್ಟಿದ್ದಾರೆ. ಇದು ಏಕಲವ್ಯದೇ ಅಲ್ಲಿ ಪ್ರಸಂಗ, ಅಲ್ಲಿ ಪ್ರಸ್ತಾವನೆ ಬರೆದವ್ರೆ. ಹೆಂಗೆ ಅರ್ಜುನ ದ್ರೋಣಾಚಾರ್ಯನ ಶಿಷ್ಯನಾಗಿದ್ರೇಗನ ಏಕಲವ್ಯ ದ್ರೋಣಾಚಾರ್ಯನ ಕೇವಲ ಮೂರ್ತಿ ಇಟ್ಕೊಂಡೇ ಅವನು ವಿದ್ಯೆ ಕಲ್ತಿರ್ತಾನೆ. ಆ ಥರ ವಿದ್ಯೆ ಕಲ್ತಿರೋನು ಮತ್ತೆ ಹೆಂಗಿದ್ರೂ ಇವನು ಡೈರೆಕ್ಟಾಗಿ ಶಿಷ್ಯರಿಕ ಮಾಡಿ ಅನುಶಾಸನದಿಂದ ವಿದ್ಯೆ ಕಲ್ತಿನ ಅರ್ಜುನ. ಯಾವತ್ತಿದ್ರೂ ಏಕಲವ್ಯ ನೀನೇನು ಕಲ್ತ್ಕೊಟ್ಟಿರೋದು, ನಾನು ಸ್ವಂತ ಕಲ್ತಿದ್ದೀನಿ ಅನ್ನೋ ಒಂದು ಬರುತ್ತೆ ಅದು ಪ್ರಭಾವ ಅಂತ ಮುಂಚೆನೇ ಇದು ಮಾಡಿಬಿಟ್ಟು, ಏನಿದ್ರು ಅರ್ಜುನನೇ ನನ್ನ ಶಿಷ್ಯ ಅಂದ್ಬಿಟ್ಟು ಅರ್ಜುನನಿಗೆ ಕೀರ್ತಿ ಇರಬೇಕು, ಅರ್ಜುನನಿಗೆ ಯಾರು ಸಾಟಿ ಇರಬಾರ್ದು ಅಂದ್ಬಿಟ್ಟು ಅರ್ಜುನ ಕೂಡ ಡಲ್ ಆಗಿಬಿಟ್ಟಿರ್ತಾನೆ. ಏಕಲವ್ಯನ ಒಂದು ಟ್ಯಾಲೆಂಟ್ ನೋಡಿಬಿಟ್ಟು ಅರ್ಜುನ ಕೂಡ ಅನಿಸ್ಬಿಟ್ಟಿರ್ತೀವಿ, ಇವನು ಏಕಲವ್ಯಕ್ಕಿಂತ ನಾನು ಗ್ರೇಟ್ ಏನಿಲ್ಲ ಅಂದ್ಬಿಟ್ಟು. ಆ ಶಬ್ದವೇದಿ, ಆ ನಾಯಿ ಬಾಯಿ ಮುಚ್ಚಿಬಿಟ್ಟಿರ್ತಾನೆ ಎಲ್ಲಿಂದನೋ ಆ ಥರ. ಮತ್ತು ಅಲ್ಲಿ ಇವನು ಅರ್ಜುನನ ಸಲುವಾಗಿ ಆ ಏಕಲವ್ಯನ ಕರೆಸಿಬಿಟ್ಟು, ಮತ್ತು ನೀನು ನನ್ನ ಗುರು ಅಂತ ಒಪ್ತೀನಿ ಅಂತ ತುಂಬ ಸಂತೋಷದಿಂದ ಹೋಗ್ತಾನೆ. ಮತ್ತು ಗುರುದಕ್ಷಿಣೆ ಕೊಡಬೇಕಾದ್ರೆ ಕೊಡ್ತೀನಿ, ಏನಂದ್ರೆ ಈಗ 2 ಹೆಬ್ಬಟ್ಟು ಕೊಡು ಅಂತ. ಯಾವ ಥರ ಕೇಳಿದ್ರೂ ಅರ್ಥನೇ ಆಗೋದಿಲ್ಲ. ಮತ್ತು ಜ್ಞಾನಿಗಳು ಎಲ್ಲ ಶಾಸ್ತ್ರನ ಓದಿರ್ತಾರೆ. ಸ್ವಾರ್ಥ ಅನ್ನೋದು, ಮೋಹ ಅನ್ನೋದು ಯಾವತ್ತಿದ್ರೂ ಅನರ್ಥಕ್ಕೆ ದಾರಿಗೀಡಾಗುತ್ತೆ. ಅದಕ್ಕೆ ಹೆಂಗಿರಬೇಕು ನಾವು, ನಮ್ಮ ಬುದ್ಧಿಯಿಂದ ಎಲ್ಲರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಇದೆ, ಸಚ್ಚಿದಾನಂದ ಸ್ವರೂಪ, ಸತ್ತು ಚಿತ್ತು ಆನಂದ ಅನ್ನೋ ಅಂಶ. ಆನಂದ ಅನ್ನೋ ಅಂಶನ ನಾವು ಚಿತ್ತನ್ನು ಕಾನ್ಷಿಯಸ್ಸನ್ನು ಕೂಡ ನಾವು ನೋಡೋಕ್ಕೆ ಕೆಪಾಸಿಟಿ ಇಲ್ಲ. ಬಟ್ ಸತ್ ಅಂಶ, ಎಕ್ಸಿಸ್ಟೆನ್ಸ್ ಅಂಶ, ಮೈಕ್ ಎಕ್ಸಿಸ್ಟ್, ಬುಕ್ ಎಕ್ಸಿಸ್ಟ್, ಟೇಬಲ್ ಎಕ್ಸಿಸ್ಟ್ ಅಂತ ಪ್ರತಿಯೊಂದು ವಸ್ತುವಿನಲ್ಲಿ ಎಕ್ಸಿಸ್ಟೆನ್ಸ್ ರೂಪದಲ್ಲಿ, ಸತ್ ರೂಪದಲ್ಲಿ ಎಲ್ಲದರಲ್ಲೂ ಇದೆ. ಇದು ಬುದ್ಧಿಯಿಂದ ನಾವು ಆ ಕಾಮನ್ ಫ್ಯಾಕ್ಟ್ರನ್ನು ಅಬ್ಜೆಕ್ಟಿಫೈ ಮಾಡೋ ಅಭ್ಯಾಸ ಮಾಡಿಕೊಂಡ್ರೇ ನಮಗೆ ಭೇದ ಬುದ್ಧಿಗಳು ಹೋಗಿ ರಾಗದ್ವೇಷಗಳೆಲ್ಲ ಹೋಗ್ತವೆ. ಅದನ್ನು ಬಿಟ್ಟು ಇನ್ನೇನಾದರೂ ಸ್ಪೆಷಾಲಿಟಿ ನಾವು ಬುದ್ಧಿಯಿಂದ ಅಬ್ಜೆಕ್ಟಿವ್ ಮಾಡೋಕ್ಕೆ ಹೋದರೆ ಯಾವುದೇ ವ್ಯಕ್ತಿಯಲ್ಲಿ ಯಾರೋ ಒಬ್ಬರು ನಮಗೆ ಅನುಕೂಲವಾಗಿರೋರು ಒಳ್ಳೆಯವರು, ಪ್ರತಿಕೂಲ ಇರೋರೆಲ್ಲ ಕೆಟ್ಟವರು. ಇದೇ ತಾನೇ ಸಾಮಾನ್ಯವಾಗಿ ಬುದ್ಧಿಗೆ. ಆ ಥರ ಎಲ್ಲ ಭೇದ ಬುದ್ಧಿಗಳು ಬಂದು ಎಲ್ಲ ಶತ್ರುಗಳು, ಮಿತ್ರಗಳು, ರಾಗ ದ್ವೇಷ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಜ್ಞಾನಿ ಆದವರು ಅದಕ್ಕೆ ಯಾವಾಗಲೂ ಬ್ರಹ್ಮಾಭ್ಯಾಸ ಮಾಡ್ತಾ ಆ ಕಾಮನ್ ಫ್ಯಾಕ್ಟ್ರನ್ನ ನೋಡೋ ಅಭ್ಯಾಸ ಮಾಡಬೇಕು. ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಈಗ ಕರ್ನಾಟಕ ಮತ್ತು ತಮಿಳುನಾಡು ಸಮಸ್ಯೆ ಬಂದಾಗ ನಾವು ಕನ್ನಡಿಗರು ಅನ್ನೋ ಒಂದು ಅಭಿಮಾನದಿಂದ ಎಷ್ಟು ನಾವೆಲ್ಲ ಒಂದೇ ಅಂತ ವ್ಯಾಪಕ ಬುದ್ಧಿ ಬರುತ್ತೆ. ಭಾರತ ಮತ್ತು ಪಾಕಿಸ್ತಾನ ಇದ್ದಾದಾಗ ನಾವು ಭಾರತೀಯರು ಅನ್ನೋ ಒಂದು ಕಾಮನ್ ಫ್ಯಾಕ್ಟ್ರಿಂದ ಅಷ್ಟು ದೊಡ್ಡ ಭಾರತ ದೇಶ ಅಷ್ಟು ಸೈಜು, ನಮ್ಮ ಅಂತಃಕರಣದ ಸೈಜು ಅಷ್ಟು ದೊಡ್ಡದಾಗ್ಬಿಡುತ್ತೆ ಆವಾಗ. ಆ ಥರ ಕಾಮನ್ ಫ್ಯಾಕ್ಟ್ರಲ್ಲಿ ನಾವು ನೋಡಿದ್ರೆ ಅಷ್ಟೊಂದು ವ್ಯಾಪಕತ್ವ ಬೆಳೀತಾ ಹೋಗ್ತಾ ಇರುತ್ತೆ. ಅದೇ ಇನ್ನು ಸತ್ ರೂಪದ ಕಾಮನ್ ಫ್ಯಾಕ್ಟ್ರ್ ನೋಡಿಬಿಟ್ರೆ ಎಲ್ಲದರಲ್ಲೂ ಜಡ
ವಿಚಾರ ಎಲ್ಲದರಲ್ಲೂ ಕೂಡ ಎಕ್ಸಿಸ್ಟೆನ್ಸ್ ಅನ್ನೋ ರೂಪದಲ್ಲಿ ಪರಮಾತ್ಮ ಎಲ್ಲದರಲ್ಲೂ ಇದ್ದೇ ಇದ್ದಾನೆ. ಆ ಕಾಮನ್ ಫ್ಯಾಕ್ಟರ್ ನಾವು ನೋಡಬೇಕು. ಇಲ್ಲಾಂದರೆ ಈ ಥರ ಎಲ್ಲ ನಾವು ಕೂಡ ಬಲಿ ಆಗ್ತಾ ಇರ್ತೀವಿ. ನಮಗೆ ಗೊತ್ತಿಲ್ಲದೇ ಈ ಮೋಹಕ್ಕೆ, ಸ್ವಾರ್ಥಕ್ಕೆ ನಾವು ಬಲಿ ಆಗ್ತಾ ಇರ್ತೀವಿ. ಆದ್ದರಿಂದ ಈಗೆಲ್ಲ ಈ ಥರ ವಿಪರೀತವಾಗಿ ದುಃಖನ ವ್ಯಕ್ತಪಟ್ಕೊಂಡು ಮೂರ್ಛೆ ಆಗ್ತಾ ಇರ್ತಾನೆ, ಧೃತರಾಷ್ಟ್ರ ಬಿದ್ದೋಗ್ತಾ ಇರ್ತಾನೆ, ಮತ್ತೆ ಎದ್ದೇಳ್ತಾ ಇರ್ತಾನೆ. ಆ ಉಸಿರು ಲಾಸ್ಟ್ ಮೂಮೆಂಟಲ್ಲಿ ತಗೊತಾರಲ್ಲ, ಡೀಪ್ ಬ್ರೆತ್ತು, ಆ ಥರ ತೆಕ್ಕೊತಾ ಇರ್ತೀನಿ. ನಿನ್ನ ಪ್ರಾಣ ಹೋಗ್ಬಿಡುತ್ತಾ ಅಂತ. ಹೋಗ್ಬಿಡುತ್ತೆ. ಪುತ್ರೋ ನಷ್ಟೋ ಅಹಂ ನಷ್ಟ ಅಂತ ಎಷ್ಟೋ ಜನದ್ದು ಮಕ್ಕಳು ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತಂದರೆ ಈಗನ ಆ ದುಃಖದಲ್ಲಿ ತಂದೆ ತಾಯಿಯ ಪ್ರಾಣಗಳು ಕೂಡ ಹೋಗ್ಬಿಟ್ಟಿದ್ದಾವೆ. ಆ ಥರ ಅದು ಅಷ್ಟೊಂದು ಮೋಹ ಇದ್ದಾಗ ಆ ಪ್ರಾಣ ಕೂಡ ಹೋಗ್ಬಿಡುತ್ತೆ. ಅಂಥ ಪರಿಸ್ಥಿತಿಲಿ ಇರ್ತಾನೆ. ಆವಾಗ ಸೌತ ಮುನಿಗಳು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈಗ ರಾಜನಿಗೆ ಸಿಕ್ಕಾಪಟ್ಟೆ ಆಳ್ತಾ ಇದ್ದಾಗ ಮತ್ತೆ ಸಂಜೆನೂ ಸಾಂತ್ವನ ಮಾಡ್ತಾನಂತೆ. ಏನು ರಾಜ, ಎಲ್ಲ ಅವನಿಗೆಲ್ಲ ಗೊತ್ತಿರುತ್ತೆ ಧೃತರಾಷ್ಟ್ರನಿಗೆ. ಅದನ್ನೇ ಸ್ವಲ್ಪ ಮೆಮೊರಿ ರೀಕಾಲ್ ಮಾಡ್ತಾನೆ. ನಿನಗೆ ವ್ಯಾಸ ಭಗವಾನರು, ನಾರದರು, ವಿದುರ ಇವರೆಲ್ಲ ನಿನಗೆ ಎಷ್ಟೊಂದು ಮಹಾರಾಜರ ಸ್ಟೋರಿಗಳು ಹೇಳಿದ್ದಾರೆ ನಿನಗೆ. ಆ ಮಹಾರಾಜರ ಸ್ಟೋರಿಗಳಲ್ಲಿ ಏನು ಎಲ್ಲ ಸ್ಮೂತಾಗಿ ಇತ್ತೇನು ಜರ್ನಿ. ಆ ನಳ ಮಹಾರಾಜದ್ದು ಕೂಡ ಇದರಲ್ಲೇ ಬರುತ್ತೆ. ಒಂದು 50 ಹೆಚ್ಚು ಕಡಿಮೆ ಒಂದು 54 ರಾಜರ ಸ್ಟೋರಿಗಳು ಬರುತ್ತೆ ಇದರಲ್ಲಿ. 54 ಇಷ್ಟು ರಾಜರ ಸ್ಟೋರಿಗಳು ಕೇಳಿರ್ತಾನೆ ಧೃತರಾಷ್ಟ್ರ. ಯಾರ್ದು ಜರ್ನಿ ಸ್ಮೂತ್ ಇರೋದಿಲ್ಲ. ಸಂಸಾರದಲ್ಲಿ ಎಂಥ ದುಃಖಗಳಲ್ಲಿ ಫ್ರೈ ಆಗಿಬಿಟ್ಟಿರ್ತಾರೆ. ಹಂಗೆ ದುಃಖಗಳಲ್ಲಿ ಫ್ರೈ ಆಗಿ ಎಂಥ ಕಷ್ಟಗಳನ್ನು ದಾಟಿಕೊಂಡು ಮತ್ತು ಪರಮಾರ್ಥವನ್ನು ಹೊಂದಿದಾರಲ್ಲ, ಅವ್ರ ಚರಿತ್ರೆಗಿಂತ ನಿನ್ನ ಮಕ್ಕಳದ್ದು ಏನಂತ ದಿವ್ಯ ಚರಿತ್ರೆ ಏನಿದೆ, ನಿಮ್ಮ ಮಕ್ಕಳು ಏನಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಥವ್ರ ಸಲುವಾಗಿ ನೀನು ಯೋಚನೆ ಮಾಡ್ತಾ ಇದೆಯಾ? ಆ ರಾಜರು ಹೆಸರೆಲ್ಲ ಸ್ವಲ್ಪ ಜ್ಞಾಪಕ ಮಾಡ್ತಾನೆ. ಯಾರ್ಯಾರಂದರೆ ಅಂದರೆ ಡೀಟೇಲಾಗಿ ಎಲ್ಲದಕ್ಕೂ ಸ್ಟೋರಿ ಬರುತ್ತೆ ಈಗ ಮಹಾಭಾರತದಲ್ಲಿ. ನಾರದರು ಎಲ್ಲ ಧರ್ಮಾತ್ಮರ ಅಂದರೆ ಆಮೇಲೆ ಅವರು ದಾನಿಗಳಾಗ್ತಾರೆ. ಹೌದು, ರಾಜರು ಅಂಥ ಕಷ್ಟಗಳು ಬಂದಿರೋರು ಅಂದರೆ ಶ್ರೇಷ್ಠವಾದ ರಾಜರ ಸ್ಟೋರಿಗಳಲ್ಲಿ ಎಲ್ಲ ಉಪನಿಷತ್ತು ಸಾರಗಳು ಬಂದ್ಬಿಡ್ತವೆ. ಕಷ್ಟಗಳು ಅಂಥ ದೊಡ್ಡ ಮಹಾ ರತಿಗಳಿಗೆ ಕಷ್ಟಗಳು ಬಿಟ್ಟಿಲ್ಲ. ಅದರಲ್ಲಿ ಅವರೆಲ್ಲ ತುಂಬ ಸ್ತುತಿಗೆ ಯೋಗ್ಯವಾದಂಥ ರಾಜರವರು. ಅಂಥವರೇ ಈಗಿಲ್ಲ, ಈ ಶರೀರಗಳನ್ನು ಬಿಟ್ಟು ಹೋಗಿದ್ದಾರೆ. ಮತ್ತು ನಿನ್ನ ಮಕ್ಕಳು ಏನು ಅಂಥ ಒಳ್ಳೆ ಕೆಲಸನೂ ಮಾಡಿಲ್ಲ, ಎಲ್ಲ ತಪ್ಪು ಕೆಲಸಗಳು ಮಾಡಿದ್ದಾರೆ. ಅಂಥವ್ರ ಸಲುವಾಗಿ ನೀ ಯಾಕೆ ಹೇಳ್ತೀಯ ಅಂದ್ಬಿಟ್ಟು ಆ ರಾಜರ ಹೆಸರಲ್ಲಿ ನೆನಪ್ತಾರೆ. ಶೈಬ್ಯ, ಜಯಶಾಲಿಗಳಾದ ಶ್ರೇಷ್ಠ ಶೃಂಜಯ, ಸುಹೋತ್ರ, ರಂತಿದೇವನ ಕತೆ ಫೇಮಸ್ ಆಗಿರುತ್ತೆ. ಕಾಕ್ಷಿವಂತ, ಔಷಿಜ, ಬಾಹ್ಲಿಕ, ದಮನ, ಚೈದ್ಯ, ಶರ್ಯಾತಿ, ಅಪರಾಜಿತನಾದ ನಲಂದು ಸಿಕ್ಕಾಪಟ್ಟೆ ಫೇಮಸ್ ಸ್ಟೋರಿ ಇದೆ. ಶತ್ರುಘಾತಿಯಾದ ವಿಶ್ವಾಮಿತ್ರನ ಸ್ಟೋರಿ. ಮಹಾಬಲಿಷ್ಠನಾದ ಅಂಬರೀಷ, ಮರುತ್ತ, ಮನು, ಇಕ್ಷ್ವಾಕು, ಗಯ, ಭರತ, ದಶರಥ ಪುತ್ರನಾದ ಶ್ರೀರಾಮ, ಶಶಬಿಂದು, ಭಗೀರಥ, ಮಹಾಭಾಗ್ಯಶಾಲಿಯಾದ ಕೃತವೀರ್ಯ, ಜನಮೇಜಯ ಮತ್ತು ಶುಭಕರ್ಮನಾದ ದೇವತೆಗಳಿಂದಲೇ ಯಜ್ಞ ಮಾಡಿಸಲ್ಪಟ್ಟ ತನ್ನ ರಾಷ್ಟ್ರವನ್ನು ವೇದಿಕೆಯನ್ನು ಇವರು ಪುರುರಾಜರದು ತುಂಬ ಏನು ಸಾಮ್ರಾಜ್ಯನ್ನೇ ಯಜ್ಞದ ದೊಡ್ಡ ವೇದಿಕೆ ಥರ ಮಾಡಿಬಿಟ್ಟು ಒಂದು ದೊಡ್ಡ ಯಜ್ಞ ಮಾಡಿಸಿದ್ನಂತೆ. ನಾರದರೆ ಬಂದು ಅದನ್ನು ಸ್ತುತಿ ಮಾಡ್ತಾರಂತೆ. ಅಷ್ಟು ದೊಡ್ಡ ಯಜ್ಞ ಮಾಡಿಸಿದ್ದಾರೆ ಆ ಪುರುರಾಜರು. ಮತ್ತು ಕುರು, ಯದು, ಶೂರ, ಮಹಾ ತೇಜಸ್ವಿಯಾದ ವಿಶ್ವಗಶ್ವ, ಅನುಹ, ಯುವನಾಶ್ವ, ಕಕುತ್ಸ, ಪರಾಕ್ರಮಿಯಾದ ರಘು ಕತೆ ಬರುತ್ತೆ. ವಿಜಯ, ವೀತಿಹೋತ್ರ, ಅಂಗ, ಭವ, ಶ್ವೇತ, ಬೃಹದ್ಗುರು, ಉಶೀನರ, ಶತರಥ, ಕಂಕ, ದುಲಿದುಹ, ದ್ರುಮ, ದಮೋದ್ ಇವರೆಲ್ಲರ ಸ್ಟೋರಿಗಳಿಗೆ ಮಹಾಭಾರತದಲ್ಲಿ ಬರುತ್ತೆ. ಪರ, ವೇಣ, ಸಗರ ಚಕ್ರವರ್ತಿ ದೊಡ್ಡ ಸ್ಟೋರಿ ಇದೆ. ಸಂಕೃತಿ, ನಿಮಿ ಚಕ್ರವರ್ತಿದು ಒಳ್ಳೆ ಸ್ಟೋರಿಗಳಿದ್ದಾವೆ. ನಿಮಿ ಚಕ್ರವರ್ತಿದು. ಅಜಯ, ಪರಶು, ಪುಂಡ್ರ, ಶಂಭು, ದೈವಾವೃತ, ದೇವಾಹ್ವಯ,
ಸುಪ್ರತಿಮ, ಸುಪ್ರತೀಕ, ಬೃಹದ್ರಥ, ಉತ್ಸಾಹಶಾಲಿಯು ವಿನಾಶಶಾಲಿ ಆದ ಸುಕೃತ. ಇನ್ನು ಇಬ್ಬರು ನಳ ಸ್ಟೋರಿ ಬರುತ್ತೆ. ಒಬ್ಬನು ನಿಜವಾದ ಕ್ಷತ್ರಿಯನಾದ ನಳ, ಇನ್ನೊಬ್ಬ ನಿಷಾದ ರಾಜನಾದ ನಳ. ಇಬ್ಬರು ಸ್ಟೋರಿನೂ ಫೇಮಸ್ ಮಹಾಭಾರತದಲ್ಲಿ. ಮತ್ತು ಸತ್ಯವ್ರತ, ಶಾಂತ, ಭಯ, ಸುಮಿತ್ರ, ಸುಬಲ, ಪ್ರಭು, ಜಾನುಜಂಗ, ಅನರಣ್ಯ, ಅರ್ಕ, ಪ್ರಿಯಭೃತ್ಯ, ಶುಚಿವ್ರತ, ಬಲಬಂಧು, ನಿರಾಮರ್ದ, ಕೇತುಶೃಂಗ, ಬೃಹದ್ಬಲ, ದೃಷ್ಟಕೇತು, ಬೃಹತ್ಕೇತು, ದೀಪ್ತಕೇತು, ನಿರಾಮಯ, ಅವೀಕ್ಷಿತ, ಚಪಲ, ಧೂರ್ತ, ಕೃತಬಂಧು, ದುಡೇಶುದಿ, ಮತ್ತು ಪ್ರತ್ಯಂಗ, ಪರಹ. ಇವೆಲ್ಲ ಹೆಸರುಗಳು ನಾವು ಸ್ವಲ್ಪ ಫೆಮಿಲಿಯಾರಿಟಿ ತಗೋಬೇಕು, ಯಾಕೆಂದರೆ ಇದೆಲ್ಲ ಮಹಾಭಾರತದಲ್ಲೆಲ್ಲ ಸ್ಟೋರಿ ಬರುತ್ತೆ. ಈ ಥರ ಎಷ್ಟೋ ರಾಜ್ಯಗಳು, 54ಕ್ಕಿಂತ ಹೆಚ್ಚು ಸ್ಟೋರಿಗಳು. ಇಷ್ಟೊಂದು ಸ್ಟೋರಿಗಳು ನಿನಗೆ ಅವರೆಲ್ಲ ಹೇಳಿದ್ದಾರೆ, ಮರ್ತೋಗ್ಬಿಟ್ಟೆ ನೀನು. ಯಾರು ಇವ್ರ ಚರಿತ್ರೆಯಲ್ಲಿ ಯಾರಿಗೆ ಸ್ಮೂತ್ ಜರ್ನಿ ಇತ್ತು, ಎಲ್ಲ ಕಷ್ಟಗಳನ್ನು ಕೂಡ ಸಹನೆ ಮಾಡಿಕೊಂಡು, ಕ್ಷತ್ರಿಯ ಅಂದರೆ ಇನ್ನೂ ಜಾಸ್ತಿ ಸಹನ ಶಕ್ತಿ ಜಾಸ್ತಿ ಇರಬೇಕು. ಮನಸ ವಾಚ ಕರ್ಮ ಎಲ್ಲ ರೂಪದಲ್ಲೂ ಕೂಡ ಯಾವ ರೂಪದಲ್ಲಿ ದುಃಖ ಬಂದರೂ ತಡೆಯುವಷ್ಟು ಶಕ್ತಿ ಇರಬೇಕು. ಅದನ್ನೆಲ್ಲ ನೀನು ಮರ್ತೋಗ್ಬಿಡು. ನೀನು ಆತ್ಮಜ್ಞಾನ ಅನ್ನೋದು ಮರ್ತು ಬಿಟ್ಟಿದೆ ನಿನಗೆ. ಎಲ್ಲವೂ ನಿನಗೆ ಗೊತ್ತಿದೆ. ಈ ಮೋಹದಲ್ಲಿ ನೀನು ಮರ್ತೋಗ್ಬಿಟ್ಟಿದೆ. ಈ ಶರೀರ ಯಾವತ್ತೂ ಯಾರ್ದು ಶಾಶ್ವತ ಇಲ್ಲ ಅನ್ನೋ ವಿಷಯ ನೀನು ಮರ್ತೋಗ್ಬಿಟ್ಟಿದೆಯಾ. ಸುಮ್ಮನೆ ಅದು ಇವತ್ತಿಲ್ಲ ಅಂದರೆ ಯಾವತ್ತಿದ್ರೂ ಮಣ್ಣಲ್ಲಿ ಹೋಗಬೇಕಾಗಿರೋದೆ. ನಾವು ಎಷ್ಟು ಪ್ರಯತ್ನ ಪಟ್ಟು ಇಟ್ಕೋಬೇಕಂದ್ರೂ ಕೂಡ ಅದು ಇರೋದಿಲ್ಲ. ಬರ್ತಾರೆ ಅದಕ್ಕೆ ಅಂತಲೇ ಯಾವತ್ತಿದ್ರೂ ಕೂಡ ನಾವು ಏನೆಲ್ಲ ಗಟ್ಟಿಗೆ ಇಟ್ಕೊಂಡಿದ್ದೀವೋ ಅದೆಲ್ಲ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಇಂದ್ರಿಯಗಳ ಜೊತೆ ಶರೀರ ಜೊತೆ ಸಂಬಂಧ, ಅದಕ್ಕೆ ಅದು ನಾವು ಬೇಕಂದ್ಕೊಂಡಾಗ ಅದು ಬಿಟ್ಟು ಹೋದಾಗ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ. ಮುಂಚೆನೇ ಮನಸ್ಸಿನಿಂದ ನಾವು ಮುಂಚೆನೇ ಅದನ್ನು ಆಸೆಯನ್ನು ಬಿಟ್ಟುಬಿಟ್ರೆ ಒಂದು ಅಡ್ವಾಂಟೇಜ್ ಇರುತ್ತೆ. ಅದು ಸ್ವಾಭಾವಿಕವಾಗಿ ಬಿಟ್ಟು ಹೋದಾಗ ಜಾಸ್ತಿ ದುಃಖ ಬರೋದಿಲ್ಲ. ಯಾಕಂದರೆ ಮುಂಚೆನೇ ಅದ್ರ ಬಗ್ಗೆ ನಾವು ಮನಸ್ಸಲ್ಲಿ ಅದ್ರ ಬಗ್ಗೆ ನಾವು ವಿಚಾರ ಮಾಡಿ ಇಟ್ಕೊಂಡಿದ್ವಿ. ಆದ್ದರಿಂದ ಹೆಚ್ಚು ದುಃಖ ಬರೋದಿಲ್ಲ. ಬಟ್ ನಾವು ಬೇಕು ಅಂದ್ಕೊಂಡಿದ್ದಾಗ ಸಡನ್ನಾಗಿ ಅದು ನಮ್ಮಿಂದ ದೂರ ಆಗಿಬಿಟ್ರೆ ನಾವು ತಡ್ಕೊಳೋದಕ್ಕಾಗೋದಿಲ್ಲ. ತುಂಬ ಎಮೋಷ್ನಲಿ ವೀಕ್ ಆಗಿಬಿಡ್ತೀವಿ. ಅದು ಹಾಂ, ವೈರಾಗ್ಯ ಶತಕ ಇದೆ. ಅದು ತುಂಬ ಟಾಪ್ ಲೆವೆಲ್ಲಿದೆ ಅದು ವೈರಾಗ್ಯ ಶತಕದಲ್ಲಿ. ಅದರಲ್ಲೇ ಅಂತನಲ್ಲ, ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಒಳ್ಳೆ ಶ್ಲೋಕ ಇದೆ. ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನಿಪಾಲಾದ್ ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯ ಭಯಂ, ಶಾಸ್ತ್ರೇ ವಾದ ಭಯಂ, ಗುಣೇ ಖಲ ಭಯಂ, ಕಾಯೇ ಕೃತಾಂತಾದ್ ಭಯಂ, ಸರ್ವಂ ವಸ್ತು ಭಯಾನ್ವಿತಂ, ಭುವಿ ನೃಣಾಂ ವೈರಾಗ್ಯಮೇವ ಭಯಂ, ವೈರಾಗ್ಯಮೇವ ಭಯಂ ಅಂತ ಎಲ್ಲ ನೋಡಿಬಿಟ್ಟಿರ್ತಾನೆ ಮಹಾಜ್ಞಾನಿ. ಸ್ಟಾರ್ಟಿಂಗಲ್ಲಿ ಕೋಶಾಗಾರನ ಇಂಪ್ರೂವ್ ಮಾಡೋದಕ್ಕೆ ವಿಕ್ರಮಾದಿತ್ಯ ಅವರ ಅಣ್ಣನೇ ವಿಕ್ರಮಾದಿತ್ಯ. ಹಾಂ, ಕಲಿಯುಗ ಸ್ಟೋರಿ ಇದು. ಕಲಿಯುಗದಲ್ಲೇ ಇರ್ತಾನೆ ಭರ್ತೃಹರಿ. ಇದು ಉಜ್ಜಯಿನಿ ಹತ್ರ. ಹಾಂ, ವಿಕ್ರಮಾದಿತ್ಯ ಅವರ ಅಣ್ಣ. ವಿಕ್ರಮಾದಿತ್ಯ ಅವರ ಅಣ್ಣ ಆಗಿರ್ತಾನೆ, ರಾಜ ಆಗಿರ್ತಾನೆ. ಸಿಕ್ಕಾಪಟ್ಟೆ ರಾಜನಾಗಿದ್ದಾಗಲೂ ಕೂಡ ಯುದ್ಧಗಳಲ್ಲಿ ಬಂದಾಗ ಅದು ಕೋಶಾಗಾರಕ್ಕೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಏನೇನೋ ಮೈನಿಂಗೆಲ್ಲ ಗೋಲ್ಡ್ ಮೈನಿಂಗ್ ಮಾಡಿಸೋದು ಎಲ್ಲ ಮಾಡಬಾರ್ದು ಕೆಲಸ ಎಲ್ಲ ಮಾಡಿರ್ತಾನೆ. ಅಂತಾನೆ ಕಾಗೆ ಥರ ನಾನು ಹೆಂಗೆ ಎಂಜಲು ಊಟಕ್ಕೆ ಎದುರು ನೋಡ್ತಾ ಇತ್ತು ಆ ಥರ ನಾನು ದುಡ್ಡು ಸಲುವಾಗೆಲ್ಲ ಕಷ್ಟಪಟ್ಟಿದ್ದೀನಿ. ಆವಾಗ ಮನಸ್ಸಿಗೆ ಹೇಳ್ಕೊತಾನೆ, ಈಗಲಾದರೂ ನೀನು ತನಗಾಗು, ಇಷ್ಟೊಂದೆಲ್ಲ ಕೆಲಸ ಮಾಡಿಸ್ಬಿಟ್ಟಿದ್ದೀನಿ ನನ್ನ ಕೈಯಲ್ಲಿ ನೀನು ಅಂದ್ಬಿಟ್ಟು. ಲಾಸ್ಟಿಗೆ ಎಲ್ಲ ನೋಡಿಬಿಟ್ಟು ಸಾರ ಹೇಳ್ತಾನೆ, ಭೋಗೇ ರೋಗ ಭಯಂ. ಭೋಗ ಏನಾದರೂ ಮಾಡಬೇಕಂದ್ರೆ ಈಗ ಇಮಿಡಿಯೇಟಾಗಿ ರೋಗಗಳು ಇಮಿಡಿಯೇಟ್ ಇಲ್ಲೇ ಒಂದು 2 ಇಂಚಲ್ಲಿ ಅಷ್ಟೇ ಆನಂದ. ಒಳಗಡೆ ಗಂಟ್ಲಿಕ್ಕಿಂತ ಕೆಳಗಡೆ ಹೋಯ್ತಂದರೆ ಮತ್ತೆ ಸಮಸ್ಯೆನೇ ಸ್ಟಾರ್ಟ್. ರಿವರ್ಸಲ್ಲಿ ಸಮಸ್ಯೆಗೆ ಸ್ಟಾರ್ಟ್ ಮಾಡ್ತಾ ಹೋಗಿ. ಮತ್ತು ಭೋಗೇ ರೋಗ ಭಯಂ, ವಿತ್ತೇ ನಿಪಾಲಾದ ಭಯಂ. ದುಡ್ಡು ಇತ್ತಂದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಸ್. ಅರ್ಥಂ ಅನರ್ಥಂ ಭಾವೇ ನಿತ್ಯಂ ಅಂತ ಭಾಷಿಕಾರ ಭಗವಂತ ಅಂತಾರೆ. ಸಂಪತ್ತಿ ಇತ್ತಂದ್ರೆ ಪುತ್ರಾದಪಿ ಭಾಜಾಂ ಭೀತಿ ಅಂತಾನೆ. ಮಕ್ಕಳಿಂದ ಕೂಡ ನಿನಗೆ ತೊಂದರೆ ಇದೆ ಅಂತಾನೆ. ನಿನ್ನ ಹತ್ರ ಸಂಪತ್ತಿ ಇದ್ರೆ ಅಂದರೆ ಅಲ್ಲಿಂದ ಕೂಡ ನಿನಗೆ ಭಯ ಬರೋ ಚಾನ್ಸಸ್ ಇರುತ್ತೆ ಅಂತಾನೆ. ಸಂಪತ್ತಿ ಇದ್ದರೆ ಬೆನ್ನಿದ್ದೆ ಬಿಡೇ ಬಿಡ್ತಾರೆ. ಸಂಪತ್ತಿದ್ದು ಇನ್ನೂ ವೀಕ್ ಆಗಿದ್ದರೆ ಅಂತೂ ಇನ್ನೂ ಜಾಸ್ತಿ ಅಟ್ಯಾಕ್ ಮಾಡ್ತಾರೆ.
ಅದಕ್ಕೆ ಒಂದು ಸ್ಟೋರಿ ಬರುತ್ತಲ್ಲ, ಯಾವುದೋ ಪಿಜಿಯನ್ನು ಸಣ್ಣದೊಂದು ಮಾಂಸದೊಂದು ಉಂಡೆ ತಗೊಂಡು ಹೋಗ್ತಾ ಇತ್ತಂತೆ. ಹಿಂದ್ಗಡೆ ಸಿಕ್ಕಾಪಟ್ಟೆ ಈಗಲ್ಸ್ ಎಲ್ಲ ವಿಪರೀತವಾಗಿ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅದಕ್ಕೆ ಅರ್ಥ ಆಗೋದಿಲ್ಲ. ಅದೇನು ಅಂದ್ಕೊಳುತ್ತೆ, ಇದು ನನ್ನನ್ನು ಸಾಯ್ಸಕ್ಕೆ ಬರ್ತಾ ಇದೆ ಅಂತ ಅಂದ್ಕೊಂಡು ಅದು ಪ್ರಯತ್ನ ಮಾಡುತ್ತೆ. ಲಾಸ್ಟಿಗೆ ಸುಸ್ತಾಗ್ಬಿಟ್ಟು ಅದು ಗ್ರಿಪ್ಪು ಹೋಗಿ ಆ ಮಾಂಸದ ಉಂಡೆ ಕೆಳಗಡೆ ಬಿಡುತ್ತೆ. ಬಿದ್ದಾಗ ಮತ್ತು ಆ ಮಾಂಸದ ಉಂಡೆ ಸಲುವಾಗಿ ಅವೆಲ್ಲ ಒದ್ದಾಡಿ ಒಂದಕ್ಕೊಂದು ಒದ್ದಾಡಿ ಸಾಯ್ದಾಗ ಸೈಲೆಂಟಾಗಿ ದೂರದಿಂದ ನೋಡುತ್ತೆ, ಅಪ್ಪ ಇಷ್ಟು ಮಾಂಸದ ಉಂಡೆಗೋಸ್ಕರ ನನ್ನ ಪ್ರಾಣಕ್ಕೆ ಬಂದಿತ್ತಲ್ಲ ಅಂದು. ಯಾವತ್ತಿದ್ರೂ ಅಷ್ಟೇ ಅರ್ಥಂ ಅನರ್ಥಂ ಭಾವಯನಿತಿ ಅಂತ ಇದ್ರೇಗನ್ ಯಾರೊಬ್ಬರು ಬೆನ್ನು ಬೀಳ್ತಾನೆ ಇರ್ತಾರೆ. ಈಗ ಆ ಥರ ವಿತ್ಯ ನಿಪಾಲಾದ ಭಯಂ ಮತ್ತು ಭೋಗ್ಯ ರೋಗ ಭಯಂ ವಿತ್ಯ ನಿಪಾಲದ ಮಾನೇ ದೈನ್ಯ ಭಯಂ. ಮಾನ ಚೆನ್ನಾಗಿ ಒಳ್ಳೆ ಸದಾಚಾರದಿಂದ ಒಳ್ಳೆಯ ಮಾನ ಮರ್ಯಾದೆಯಿಂದ ಬದುಕ್ತಾ ಇರೋರಿಗೆ ಏನಾದರೂ ಹೆಚ್ಚು ಕಡಿಮೆ ಕೊಟ್ಟು ಎಲ್ಲಿ ಮಾನ ಮರ್ಯಾದೆ ಹೊಟ್ಟೋಗುತ್ತೋ ಅಂತ ಅವನ ಭಯ. ಆ ಮಾನ ಮರ್ಯಾದೆ ಕಾಪಾಡ್ಕೊಳ್ಳೋಕ್ಕೆ ಒಳಗಡೆ ಕಷ್ಟಗಳನ್ನು ಸಹನೆ ಮಾಡಿಕೊಂಡು ಹೊರಗಡೆ ಅದನ್ನು ಮೇಂಟೈನ್ ಮಾಡ್ಕೊತಾ ಇರ್ತಾನೆ. ಲೋಕವಾಸನೆ ದೊಡ್ಡ ಸಮಸ್ಯೆ, ನಮ್ಮೆಲ್ಲರಿಗೂ ಲೋಕವಾಸನೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನಾವು ಒಳಗಡೆ ಎಷ್ಟು ಕಷ್ಟಗಳಿದ್ರೂ ಕೂಡ ಜನ ನೋಡಿ ನಮ್ಮನ್ನು ಮತ್ತೆ ರಿಜೆಕ್ಟ್ ಮಾಡೋ ಥರ ಇರಬಾರ್ದು. ಜನ ಎಲ್ಲ ಅಕ್ಸೆಪ್ಟ್ ಮಾಡಿ ರೆಸ್ಪೆಕ್ಟ್ ಕೊಡೋ ಥರ ನಾವು ನಡ್ಕೊಂಡು ಹೋಗ್ಬೇಕಂದ್ಬಿಟ್ಟು ಮ್ಯಾಕ್ಸಿಮಮ್ಮು ಲೋಕವಾಸನೆ ಸಲುವಾಗಿ ಜೀವನ ನಡೆಸ್ತಾ ಇರ್ತೀವಿ. ಅವ್ರಿಗೆ ಅನುಕೂಲವಾಗಿ ನಾವು ನಡೆಸ್ತಾ ಇರ್ತೀವಿ. ಅದು ಶಾಸ್ತ್ರ ಅದು ಲೋಕವಾಸನೆ ಅನ್ನುತ್ತೆ. ಆ ಹ್ಯಾಬಿಟೇ ರಾಂಗ್. ಅದು ಶಾಸ್ತ್ರವಿಹಿತ ಶಾಸ್ತ್ರ ನೋಡಬೇಕು, ಶಾಸ್ತ್ರವಿಹಿತವಾದ ಕರ್ಮ ಮಾಡ್ತಾಯಿದೆ ಅಂದರೆ ಸಾಕು. ನ್ಯಾಚುರಲ್ ಆಗಿ ಬಂದ್ಬಿಟ್ಟಿದೆ. ಹಾಂ ನೋಡ್ತೀವಿ ಇವಾಗ. ಅಂತಾರೆ ಚಂದ್ರಶೇಖರ ಭಾರತಿ ಸ್ವಾಮೀಜಿಯವರು. ಲೋಕ ನಮ್ಮನ್ನು ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ, ಏನು ಕೆಲಸ ಮಾಡಿದ್ರೆ ಹೊಗಳ್ತಾರೆ, ಏನೆಲ್ಲ ಮಾಡಿದ್ರೆ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡು ರೆಸ್ಪೆಕ್ಟ್ ಕೊಡ್ತಾರೋ ಅದೇ ಥರ ನಾವು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಬಿಡ್ತೀವಂತೆ. ನಾವು ಅಷ್ಟು ಭಯಂಕರವಾಗಿ ಅದರಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೀವಿ. ಮತ್ತು ಆ ಥರ ಇರುತ್ತೆ. ಅದಕ್ಕೆ ಮಾನ ಇರೋನಿಗೆ ಅದು ಭಯ, ಯಾವಾಗ ನನ್ನ ಇದಾಗುತ್ತೆ ಅಂದ್ಬಿಟ್ಟು. ಬಲೆ ರಿಪು ಭಯಂ. ಬಲವಂತ ಇದ್ದವನು ಶತ್ರುಗಳಿಂದ ಭಯ ಅವನಿಗೆ. ಇನ್ನೊಬ್ಬ ಬಲವಂತ ಬಂದುಬಿಟ್ರೆ ಈಗ ನನಗೆ ಯಾವತ್ತಿದ್ರೂ ತೊಂದರೆ ಆಗುತ್ತೆ ಅಂತ. ರೂಪೇ ಜರಾಯ ಭಯಂ. ಚೆನ್ನಾಗಿ ರೂಪ ಇರೋರಿಗೆ ವೃದ್ಧಾವಸ್ಥೆ ಬರುತ್ತಲ್ಲ ಅಂದ್ಬಿಟ್ಟು ಏನೆಲ್ಲ ಬ್ಯೂಟಿ ಕಾಸ್ಮೆಟಿಕ್ ಫೀಲ್ಡಲ್ಲಿ ಇಂಡಿಯಾದಲ್ಲಿ ಎಷ್ಟು ಸಕ್ಸಸ್ ಆಗ್ತಾಯಿದೆ ಅಂದರೆ ಎಲ್ಲರೂ ಈ ಭಯ ಜಾಸ್ತಿ ಹೆಚ್ಚಿದೆ ಅನಿಸುತ್ತೆ ಭಾರತ ದೇಶದಲ್ಲಿ. ಸಿಕ್ಕಾಪಟ್ಟೆ ಅದು ಸಕ್ಸಸ್ ಆಗ್ತಾಯಿದೆ ಅದು. ಮತ್ತು ಶಾಸ್ತ್ರೀಯವಾದ ಭಯಂ. ಶಾಸ್ತ್ರಗಳು ಓದಿರ್ತೀವಿ, ಜಾಸ್ತಿ ಶಾಸ್ತ್ರ ಓದಿದ್ನಂತ ಅಹಂಕಾರ ಇತ್ತಂದ್ರೆಗನ ಯಾರೋ ಒಬ್ಬ ಕೂತಿರೋನು, ಕೆಲವ್ರು ಹಿಂಗೆ ಇರ್ತಾರೆ, ಬೇಕಂತ ಪಿನ್ನು ಮಾಡಬೇಕಂದ್ಬಿಟ್ಟಿದ್ದನ್ನು ಎಂಥ ಪ್ರಶ್ನೆಗಳು ಕೇಳಿಬಿಡ್ತಾರೆ ಅಂದ್ರೆಗನ ಅಲ್ಲಿ ಪ್ರವಚನ ಮಾಡೋರು ಪಾಠ ಮಾಡೋರು ಅದಕ್ಕೆ ಇಮಿಡಿಯೇಟಾಗಿ ಸಮಾಧಾನ ಮಾಡೋದಕ್ಕೆ ಆಗೋದಿಲ್ಲ. ಅಂಥ ಪರಿಸ್ಥಿತಿಗಳು ಬರುತ್ತೆ. ಯಾರಿಗೆಲ್ಲ ಶಾಸ್ತ್ರದಲ್ಲಿ ಗರ್ವ ಬಂದಿದೆಯೋ ಆ ಗರ್ವ ಭಂಗ ಆಗಿದೆ ಯಾವತ್ತೋ ಒಂದು ದಿವಸ. ಶಾಸ್ತ್ರ ಓದಿರೋರಿಗೆ ಅದೊಂದು ಭಯ. ಅದಕ್ಕೆ ಪಾಠ ಹೇಳಕ್ಕೆ ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ಬರ್ತಾರೆ. ಅದು ಎಷ್ಟು ಪ್ರಿಪ್ರೇಷನ್ ಮಾಡಿಕೊಂಡ್ರು ಕೆಲವೊಂದು ಪ್ರಶ್ನೆಗಳು ಕೇಳಿದಾಗನ ಸೈಲೆಂಟ್ ಆಗಲೇಬೇಕಾಗುತ್ತೆ. ಅವನಿಗೆ ಅದು ಭಯ ಇರುತ್ತೆ. ಮತ್ತು ಗುಣೇ ಖಲ ಭಯಂ. ಇದು ಕೂಡ ಅಷ್ಟೇ. ಸದಾಚಾರಿಗಿರೋ ಒಳ್ಳೆ ಗುಣಗಳಿರ್ತಾನಲ್ಲ, ಆ ಗುಣವಂತನು ಎಲ್ಲಿ ನನ್ನಲ್ಲಿ ಕೆಟ್ಟ ಗುಣಗಳು ಬಂದುಬಿಡ್ತಾವೋ ಅನ್ನೋ ಒಂದು ಯಾವಾಗಲೂ ಅದನ್ನು ಮೇಂಟೈನ್ ಮಾಡೋದಕ್ಕೆ ಅವನಿಗೆ ಸಿಕ್ಕಾಪಟ್ಟೆ ಕಷ್ಟ ಇಟ್ಕೊತಾನೆ. ಆ ಬಿಲ್ ಗೇಟ್ಸ್ ಒಂದು ಸತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಇನ್ನೊಂದು ಸತಿ ನನಗೆ ಜನ್ಮ ಬಂದರೆ ನಾನು ಪೂರ್ ಪರ್ಸನ್ನಾಗಿ ಹುಟ್ಟಬೇಕು ಅಂದ್ಕೊಂಡಿದ್ದೀನಿ ಅಂತ. ಅದೇನದು ಅವನಿಗೆ ಅಂಥ ಕಷ್ಟ ಏನು ಬಂದಿದ್ದು, ಯಾಕೆ ಆ ಥರ ಭಾವನೆ ಬರುತ್ತೆ ಅಂದ್ರೆಗನ ಅವನು ಇದೇ ಆನ್ಸರ್ ಕೊಟ್ಟಿದ್ದಾನೆ. ಈಗ ಟಾಪ್ 1 ಪೊಸಿಷನ್ಗೆ ಹೋಗ್ಬಿಟ್ಟಿದ್ದಾನಂತಲ್ಲ, ಅದು ಸೆಕೆಂಡ್ ಪೊಸಿಷನ್ಗೆ ಬಂದರೂ ಕೂಡ ಪ್ರಾಣ ಸಂಕಟ ಆಗುತ್ತಂತೆ ಅವನು. ಆ ಪೊಸಿಷನ್ನ ಮೇಂಟೈನ್ ಮಾಡೋಕ್ಕೆ ಈಗ ನಿದ್ದೆ ಸರಿಯಾಗಿ ಬರ್ತಾಯಿಲ್ವಂತೆ. ಎಲ್ಲಿ ಸೆಕೆಂಡ್ ಪೊಸಿಷನ್ಗೆ ಬಂದ್ಬಿಟ್ಟು ಅವಮಾನಕ್ಕೆ ಈಡಾಗ್ಬಿಡ್ತೀವಿ ನಾವು, ಇನ್ನೂ ಕೆಳಗಡೆ ಸ್ಲಿಪ್ ಆಗಿಬಿಡ್ತೀವಿ ಅಂತ. ಆ ಸ್ಟೇಟಸನ್ನು ಮೇಂಟೈನ್ ಮಾಡೋದು ತುಂಬ ಹೆವಿ ಕಾಸ್ಟ್ ಆಗಿಬಿಟ್ಟಿದೆ, ನನಗೆ ಬೇಡ ಅನ್ನಿಸ್ತದೆ ಜೀವನ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ನಿಜ ಮತ್ತೆ ಅದು. ಮತ್ತು ಕಾಯೇ ಕೃತಾಂತದ ಭಯಂ. ಈ ಶರೀರ ಇದನ್ನೇ ನಾವು ಆಧಾರ ಇಟ್ಟುಕೊಂಡು ಇಡೀ ಜೀವನದಲ್ಲಿ ಇದನ್ನು ಮೇಂಟೆನೆನ್ಸಲ್ಲೇ ಇದು ಮಾಡ್ತಾಯಿದ್ದೀವಿ. ಅದು ಯಾವಾಗ ಬಿಟ್ಟು ಹೋಗ್ಬಿಡುತ್ತೆ ಅನ್ನೋದು ಕರೋನಾ ಸಮಯದಲ್ಲಿ ತುಂಬ ಚೆನ್ನಾಗಿ ಜನರಿಗೆ ಅನ್ನಿಸ್ತಿಲ್ಲ, ಬಿಟ್ಟು ಹೋಗ್ತಾ ಇದೆ ಅಂದ್ಬಿಟ್ಟು. ಟೆಂಪ್ರವರಿನೆಸ್ ಯಾವಾಗ ನಮ್ಮ ಕೈ ಬಿಡುತ್ತೋ ಗೊತ್ತಿಲ್ಲ. ಇದು ನಾಶ ಆಗುತ್ತೆ ಅಂದ್ಬಿಟ್ಟು ಅದೊಂದು ಭಯ. ಮತ್ತು ಸರ್ವಂ ನೃಣಾಂ. ಮನುಷ್ಯರಿಗೆ ಭೂಮಿಯಲ್ಲಿ ಪ್ರತಿಯೊಂದು ವಸ್ತುನ ಕೂಡ ನಮಗೆ ಭಯನೇ ಉತ್ಪನ್ನ ಮಾಡ್ತಾಯಿದೆ. ಒಂದು ವಸ್ತು ಇದೆ ನಮಗೆ ಅಭಯ ಕೊಡೋದು, ಏನು ಅಂದರೆ ವೈರಾಗ್ಯಮೇವ ಅಭಯಂ ಅಂದ್ಬಿಟ್ಟು. ಅದು ಮುಂಚೆನೇ ಎಲ್ಲ ವೈರಾಗ್ಯ ಇತ್ತಂದ್ರೆ ಇನ್ನೇನು ಕಿತ್ಕೊತಾನೆ. ಪ್ರಾವರ್ಬು ಅಂತಾರಲ್ಲ,
ಈ ಅಂಥ ವ್ಯಕ್ತಿ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರ್ತಾನೆ. ವೆನ್ ಈ ಹ್ಯಾಸ್ ನಥಿಂಗ್ ಟು ಲೂಸ್. ಅವನು ಕಳ್ಕೊಳ್ಳೋದಕ್ಕೆ ಅವನ ಹತ್ರ ಇನ್ನೇನು ಇಲ್ಲ ಅನ್ನೋ ಅಂಥ ವ್ಯಕ್ತಿ ಭಯಂಕರವಾಗಿ ಪವರ್ಫುಲ್ ಆಗಿರ್ತಾನಂತೆ. ಅಂಥವ್ನು ಎದುರಾಕ್ಕೋಬಾರ್ದು ಅಂತ ಶಾಸ್ತ್ರನೇ ಹೇಳುತ್ತೆ. ವೈರಾಗ್ಯ ಇದೆ ಅವನಿಗೆ ಈ ಶರೀರದಲ್ಲಿ ಜೀವಂತವಾಗಿರಬೇಕನ್ನೋ ಆಸೆನೇ ಇರೋದಿಲ್ಲ. ನೋಡಿತೀವಿ ಯುದ್ಧದಲ್ಲಿ ಇನ್ನು 10,000 ಜನ ಎದುರುಗಡೆ ಬರ್ತಾರೆ, 300 ಜನ ಎದುರುಗಡೆ ನಿಂತು ಯುದ್ಧ ಮಾಡಿದಾರಂದರೆ ಆಸೆಯನ್ನು ಬಿಟ್ಟೇ ನಿಂತವ್ರು ಅವರು. ಬದುಕೋ ಆಸೆಯನ್ನು ಬಿಟ್ಟೇ ಅಷ್ಟು ಡೇರ್ ಡೆವಿಲ್ಲಾಗಿ ನಿಂತಿರ್ತಾರೆ. ಅಷ್ಟು ಡೇರ್ ಡೆವಿಲಾಗಿ ನಿಂತಿದ್ದಕ್ಕೆ ಅವರು ಅಷ್ಟು ದೊಡ್ಡ ಕಾರ್ಯನ ಮಾಡಿಬಿಡ್ತಾರೆ ಅವರು. ಮತ್ತು ಅವ್ರಿಗೆ ಇನ್ನು ಭಯನೇ ಇಲ್ವಲ್ಲ. ಭಯದಿಂದನೇ ನಾವು ವೀಕ್ನೆಸ್ಸು. ಆ ಭಯ ಹೋದ್ಮೇಲೆ ಇನ್ನು ಎಕ್ಸ್ಟ್ರಾರ್ಡಿನರಿ ಪವರ್ಸ್ ಬಂದುಬಿಡುತ್ತೆ ಅದು. ಆದ್ದರಿಂದ ಒಂದು ವೈರಾಗ್ಯ ಒಂದಿದ್ದರೆ ಮಾತ್ರ ಅದೊಂದೇ ವಸ್ತು ನಮಗೆ ಅಭಯವನ್ನು ಕೊಡೋದು. ಬಟ್ ಆ ವೈರಾಗ್ಯದಲ್ಲೇ ಬರೋದು ಅಷ್ಟು ಈಸಿ ಅಲ್ಲ. ಅದು ತುಂಬ ಸಿಕ್ಕಾಪಟ್ಟೆ ಪ್ರತಿಯೊಂದು ವಸ್ತುನಲ್ಲೂ ದೋಷ ದರ್ಶನ ಮಾಡಿದ್ರೇ ವೈರಾಗ್ಯ ಬರುತ್ತೆ. ಮತ್ತು ದೋಷಗಳಿದೆ ಅಂತ ಶಾಸ್ತ್ರ ಹೇಳುತ್ತೆ. ಸರಿಯಾಗಿ ವಿಚಾರ ಮಾಡಿದ್ರೆ ದೋಷಗಳಿರುತ್ತೆ ಅಂತ. ದೋಷ ದರ್ಶನ ಮಾಡಿದ್ರೇ ಯಾವುದೇ ಒಂದು ವಸ್ತು ಮೇಲೆ ವೈರಾಗ್ಯ ಬರುತ್ತೆ. ಆ ಥರ ಭರ್ತೃಹರಿ ಮಹಾರಾಜದ್ದು ಹಂಗೆಲ್ಲ ವೈರಾಗ್ಯ ಪ್ರಕರಣ ಬರುತ್ತೆ. ಮಹಾಭಾರತದಲ್ಲಿ ಆತನ ಉಲ್ಲೇಖ ಬರುತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಬಟ್ ಭರ್ತೃಹರಿದು ಸಿಕ್ಕಾಪಟ್ಟೆ ವೈಡ್ಲಿ ಅಕ್ಸೆಪ್ಟೆಡ್. ಎಲ್ಲ ಮುಖ್ಯವಾಗಿ ಆಶ್ರಮದಲ್ಲಿ ವೇದಾಂತ ವಿಚಾರ ಮಾಡೋರು ಕಂಪಲ್ಸರಿ ಅದನ್ನು ಒಂದು ಸತಿ ಸ್ಕ್ಯಾನ್ ಮಾಡೇ ಮಾಡ್ತಾರೆ. ಮತ್ತು ಈಗ ಸಂಜಯ ಅಂತಿದ್ದಾನೆ, ಯೇಷಾಂ ಶಾಸ್ತ್ರಾನುಗ ಬುದ್ಧಿರ್ನಾತೆ ಮುಹ್ಯಂತಿ ಭಾರತ ಅಂದ್ಬಿಟ್ಟು ಒಂದು ಶ್ಲೋಕ ಬಗ್ಗೆ. ಯಾರು ಬುದ್ಧಿವಂತರಾಗಿರ್ತಾರೋ, ಅವರು ನಿಜ ಸ್ವರೂಪನ ತಿಳ್ಕೊಂಡಿರ್ತಾರೋ, ಜೀವನದ ರಹಸ್ಯ ತಿಳ್ಕೊಂಡಿರ್ತಾರೋ, ಈ ಥರ ಶರೀರಗಳು ವಿಯೋಗ ಆದಾಗ ಅವರು ದುಃಖಿಸೋದಿಲ್ಲ. ನಮ್ಮ ದೇಶದ ಹೆಸರೇ ಭಾರತ ಅಂತ. ಆ ಹೆಸರಲ್ಲೇ ತುಂಬ ಒಳ್ಳೆಯ ಇದೆ. ಇಟ್ ಈಸ್ ಎ ಲ್ಯಾಂಡ್ ಆಫ್ ಎನ್ಲೈಟ್ಮೆಂಟ್ ಅಂದ್ಬಿಟ್ಟು. ದೀಪ್ತವ ಅನ್ನೋ ಒಂದು ಧಾತುವಿಂದ ರೂಟಿಂದ ಅದು ಉತ್ಪನ್ನ ಆಗುತ್ತೆ. ದೀಪ್ತ ಅಂದರೆ ಪ್ರಕಾಶವನ್ನು ಹೊಂದುವ ಸ್ಥಳ ಅಂತಂದರೆ ಜ್ಞಾನವನ್ನು ಹೊಂದುವ ಸ್ಥಳ ಅಂದ್ಬಿಟ್ಟು. ಭಾರತ ಅನ್ನೋ ಹೆಸರೇ ಇಟ್ ಈಸ್ ಎ ಲ್ಯಾಂಡ್ ಆಫ್ ಎನ್ಲೈಟ್ಮೆಂಟ್ ಅಂದ್ಬಿಟ್ಟು. ಇಲ್ಲಿ ಜ್ಞಾನ ಭೂಮಿ ಇದು ಇಲ್ಲಿ ಅಂತ. ಜ್ಞಾನವನ್ನು ನಾವು ಹೊಂದಿದ ಮೇಲೆ ನಮಗೆ ಯಾವುದೇ ಪ್ರಕಾರವಾದಂಥ ಶೋಕ ಬರೋದಿಲ್ಲ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅಂತಾನೆ, ಆ ಅಂದರೆ ಪ್ರಕಾಶ ಅಂತ ಅರ್ಥ. ಭಾರತ ಅಂದರೆ ಅದರಲ್ಲೇ ರತನಾಗಿರೋನು, ಸ್ವರೂಪದಲ್ಲೇ ರತನಾಗಿರೋನು ಅಂದ್ಬಿಟ್ಟು ಭಾರತ ಅಂತ ಹೆಸರು. ಅದನ್ನೇ ದೇಶಕ್ಕೆ ಆ ಭರತ ರಾಜ ದೇಶನ ಆಳಿದ್ದಕ್ಕೆ ಅವನ ಹೆಸರು ಇಟ್ಟಿರ್ತಾರೆ. ಸ್ವರೂಪದಲ್ಲೇ ಯಾವಾಗಲೂ ರತನಾಗಿ ಅಂದರೆ ಆತ್ಮರತಿ ಆತ್ಮಕ್ರೀಡಾ ಅಂತ ಅವನಿಗೆ ಅಂಥ ಹೆಸರು. ಆ ಹೆಸರಿಂದನೇ ನಾವು ಮುಂದುವರ್ತಾ ಹೋಗ್ತಾಯಿದ್ವಿ. ಅಷ್ಟಕ್ಕೆ ಮುಂಚೆ ಕೂಡ ಭಾರತದ ಹೆಸರು ಶ್ರೇಷ್ಠವಾದ ಆರ್ಯವರ್ತ ದೇಶ ಅಂತಿತ್ತು, ಜಂಬೂ ದ್ವೀಪ ಅಂತಿತ್ತು, ಆ ಥರ ಹೆಸರಿತ್ತು. ಭಾರತ ಬಂದ ಮೇಲೆ ಭಾರತನಿಂದ ಆ ಹೆಸರು ಭಾರತ ದೇಶಕ್ಕೆ ಬಂದಿದೆ. ಅದು ಯಾಕಂದರೆ ಈ ಹೆಸರಲ್ಲಿ ಅದು ನಿಜವಾಗ್ಲೂ ಇದು ಸಾಕ್ರೆಟೀಸ್ ಕೂಡ ಅಂತಾನೆ. ನನಗೆ ಸಾಕ್ರೆಟೀಸು ಶಿಷ್ಯನಿಗೆ ಹೇಳಿರ್ತಾನೆ. ಅದನ್ನು ಅಲೆಕ್ಸಾಂಡ್ರಿಗೆ ಹೇಳ್ತಾರೆ. ಅಲೆಕ್ಸಾಂಡರ್ ಅವರು ಗುರು ಅರಿಸ್ಟಾಟಲ್ ಶಿಷ್ಯ ಒಬ್ಬ ಇರ್ತಾನೆ, ಅವನ ಹೆಸರನ್ನು ಮರ್ತಿದ್ದೀನಿ. ಅವನು ಅಲೆಕ್ಸಾಂಡ್ರಿಗೆ ಗುರು ಆಗಿರ್ತಾನೆ. ಈ ಸ್ಟೋರಿ ಸಾಕ್ರೆಟೀಸ್ ಯಾವಾಗಲೂ ಭಾರತ ದೇಶನ ಹೊಗಳ್ತಾ ಇದ್ರಾಗನ ಏನು ಅಷ್ಟೊಂದು ಹೊಗಳ್ತಿರ ಭಾರತ ದೇಶದಲ್ಲಿ ಅಂಥದ್ದೇನಿದೆ ಅಂತ. ಅಯ್ಯೋ ನಿನಗೆ ಗೊತ್ತಿಲ್ಲ ಕಣ್ಣು, ಒಂದು ವೇಳೆ ನನಗೆ ಇನ್ನೊಂದು ಜನ್ಮ ಅಂತೂ ಇದ್ದರೆ ನಾನು ಭಾರತ ದೇಶದಲ್ಲಿ ಚಪ್ಪಲಿ ಹೊಳ್ಕೊಳೋ, ಈವನ್ ಆ್ಯಸ್ ಎ ಕಾಬ್ಲರ್ ಚಪ್ಪಲಿ ಹೊಳ್ಕೊಳೋನಾದರೂ ಪರವಾಗಿಲ್ಲ, ನಾನು ಭಾರತ ದೇಶದಲ್ಲಿ ಹುಟ್ಟಬೇಕು ಅಂದ್ಕೊಂಡಿದ್ದೀನಿ ಅಂತ. ಯಾಕೆ ಅಂದ್ರೆಗನ ಅಲ್ಲಿ ಬೀದಿಗೆ ಒಂದು ಜೀವನ್ಮುಕ್ತ ಪುರುಷ ಇರ್ತಾನೆ. ಅಲ್ಲಿ ಅವರು ಮುಖ್ಯ ಉದ್ದೇಶನೇ ಮೋಕ್ಷ ಪುರುಷಾರ್ಥಕ್ಕೆ ಎಲ್ಲ ಪ್ರಯತ್ನಗಳಿರ್ತವೆ. ಪ್ರತಿಯೊಬ್ಬರಿಗೂ ಈ ಮೋಕ್ಷ ಪುರುಷಾರ್ಥ ಮತ್ತು ಅದರ ಸಾಧನೆಗಳ ಬಗ್ಗೆ ಜ್ಞಾನ ಇರುತ್ತೆ. ಅಲ್ಲಿ ಸಾಧನೆಗೆ ತುಂಬ ಅನುಕೂಲವಾದ ಪ್ರದೇಶ ಅದು ಅಂತ ಆವಾಗ ಹೋಗಿರ್ತಾರೆ. ಮತ್ತು ಅದಕ್ಕೆ ಅನುಕೂಲವಾಗಿ ಮತ್ತು ಭಾರತ ದೇಶ ಅಂದರೆ ಅಷ್ಟು ಜ್ಞಾನಿಗಳಿರುವಂಥ ದೇಶ ಇದು. ಅದು ಮತ್ತು ಬರ್ತಾ ಇಲ್ಲೂ ಕೂಡ ಬಹಿರ್ಮುಖತೆ ಹೆಚ್ಚಾಗ್ಬಿಟ್ಟು ಅದರ ಕಡೆ ಒಲವು ಕಡಿಮೆ ಆಗಿಬಿಟ್ಟು ಇನ್ನು ವೆಸ್ಟರ್ನ್ ಕಲ್ಚರು ಅವರು ಅಟ್ಯಾಕ್ ಎಲ್ಲ ಮಾಡಿದಾಗ ಅದರ ಇಂಪ್ಯಾಕ್ಟಿಂದ ನಾವು ಅದಕ್ಕೆ ವಂಚಿತರಾಗ್ಬಿಟ್ಟಿದ್ವಿ. ಇಲ್ಲಾಂದರೆ ಮುಂಚೆ ಆಲ್ಮೋಸ್ಟು ನಮ್ಮ ತಾತ ಮುತ್ತಾತಂದರು ಸ್ಟೋರಿನ ಹೇಳ್ಕೊಂಡ್ರು ಕೂಡ ಅವ್ರಿಗೆಲ್ಲ ಮಹಾಭಾರತ, ರಾಮಾಯಣ ಇವೆಲ್ಲ ಪಾರ್ಟ್ಸು ಇವೆಲ್ಲ
ರೋಲ್ ಎಲ್ಲ ಅವ್ರಿಗೆಲ್ಲ ಕಂಠಸ್ಥ ಇತ್ತು. ಇಷ್ಟೊಂದೆಲ್ಲ ಸ್ಟೋರಿ ಅವ್ರಿಗೆಲ್ಲ ಅವಾಗಿನ್ನೂ ಮೀಡಿಯಾ ಇಲ್ಲ, ಹೆಚ್ಚು ಪುಸ್ತಕಗಳು ಕೂಡ ಅಷ್ಟೊಂದು ಅವೈಲಬಿಲಿಟಿ ಇರಲಿಲ್ಲ. ಕೇವಲ ಶ್ರವಣದಿಂದನೇ ಅವರು ಡ್ರಾಮಾಗಳು ಮಾಡಿದ್ರು ಕೂಡ ರಾಮಾಯಣ ಮಹಾಭಾರತ ಪುರಾಣಗಳೇ. ಸಿನಿಮಾಗಳು ಕೂಡ ಸ್ಟಾರ್ಟಿಂಗಲ್ಲಿ ಏನೆಲ್ಲ ತೆಗೆದಿದ್ದಾರೆ, ಹೆಚ್ಚು ಭಕ್ತಿ ಪರಕವಾದ ಸಿನಿಮಾಗಳೇ ತೆಗೆದಿದ್ದಾರೆ. ಆವಾಗ ಹಂಗಿತ್ತು, ಎಲ್ಲರ ಉದ್ದೇಶನೂ ಅದೇ ಇತ್ತು. ನಾವೇ ಈಗಿನ ಜನ್ರೇಷನ್ ಅವ್ರಿಗೆ ಎಲ್ಲ ದೂರ ಆಗ್ತಾಯಿದ್ದೀವಿ ಅದರಿಂದ ನಮ್ಮ ಭಾರತ ದೇಶಕ್ಕೆ. ಹಾಂ, ಶಕುಂತಲನ ಮಗನೇ ಪುರುವಿನ ವಂಶದಲ್ಲೇ ಬರ್ತಾನೆ. ಪುರುಗಿಂತ ಪುರು ನಂತರನೇ ಬರ್ತಾನೆ ಭರತ. ಪುರು ರಾಜ ನಂತರ ಯಯಾತಿಯಿಂದ ಸ್ಟಾರ್ಟ್ ಆಗುತ್ತೆ. ಯಯಾತಿಯಿಂದ ಪುರುವಿಂದ ಪುರು ನಂತರ ಭರತ ಬರ್ತಾನೆ. ಅವನ ಹೆಸರಿಂದನೇ ಇದು ಫೇಮಸ್ ಆಗಿದೆ. ಆ ಥರ ಜ್ಞಾನಿಗಳಾದವರು ಈ ಥರ ಚಿಂತೆ ಮಾಡೋದಿಲ್ಲ ಅಂದ್ಬಿಟ್ಟು ಈಗ ಸಂಜಯ ಧೃತರಾಷ್ಟ್ರನಿಗೆ ಸ್ವಲ್ಪ ಶಾಂತವನ್ನು ಮಾಡ್ತಾಯಿದ್ದೆ. ಆ ಜ್ಞಾನದ ಮಾತನ್ನೇ ಇವಾಗೆಲ್ಲ ಮತ್ತೆ ಬಿಡಿಸಿ ಹೇಳ್ತಾ ಇರ್ತಾನೆ. ಭವಿತವ್ಯಂ ತಥಾ ತಚ್ಚ ನಾನು ಶೋಚಿತುಮರ್ಹಸಿ ದೈವಂ ಪ್ರಜ್ಞಾವಿಶೇಷೇಣ ಕೋ ನಿವರ್ತಿತುಮರ್ಹತಿ. ಏನೆಲ್ಲ ಪ್ರಾರಬ್ಧದಲ್ಲಿ ನಿಜವಾಗ್ಲೂ ನಾವು ಏನೆಲ್ಲ ಕರ್ಮಗಳು ಮಾಡಿದ್ದೀವೋ, ಈ ಜನ್ಮದಲ್ಲಿ ನಾವು ಏನು ಸುಖ ದುಃಖಗಳ ಅನುಭವ ಮಾಡ್ತಿದ್ದೀವೋ, ಈ ಜನ್ಮದಲ್ಲ, ತುಂಬ ಬೆರಳೆಣಿಕೆಯಷ್ಟು ಕರ್ಮಗಳು ಕೆಲವೊಂದು ಇರ್ತವೆ. ಅಂಥ ಕರ್ಮಗಳಿಗೆ ಸ್ವಲ್ಪ ಪ್ರಸ್ತುತ ಫಲ ಇರುತ್ತೆ, ಇಮಿಡಿಯೇಟ್ ರಿಸಲ್ಟು. ಮಿಕ್ಕಿದ್ದು ಯಾವುದು ಎಲ್ಲ ಸುಖ ದುಃಖಗಳು ಏನೆಲ್ಲ ಅನುಭವ ಮಾಡ್ತಿದ್ವಿ, ಇದೆಲ್ಲ ಪೂರ್ವ ಜನ್ಮದ್ದು ಪ್ರಾರಬ್ಧದ್ದು. ಈಗ ಬೇಕಾದರೆ ನೀವು ಏನಾದರೂ ಒಂದು ತಪ್ಪು ಕೆಲಸ ಮಾಡಿ ನೋಡಿ, ಇಮಿಡಿಯೇಟಾಗಿ ನಿಮಗೆ ಅದಕ್ಕೆ ಪನಿಷ್ಮೆಂಟ್ ಸಿಗೋದಿಲ್ಲ. ಇದರಿಂದನೇ ಈ ಯುಕ್ತಿಯಿಂದ ನಮಗೆ ಗೊತ್ತಾಗುತ್ತೆ, ಈಗ ನಾವೆಲ್ಲ ಮಾಡ್ತಿರೋ ಕರ್ಮಗಳಿಗೆ ಈಗ ಬರ್ತಿರೋ ಸುಖ ದುಃಖಗಳಿಗೆ ಸಂಬಂಧನೇ ಇಲ್ಲ. ಎಲ್ಲ ಈಗ ಪ್ರಾರಬ್ಧದಲ್ಲಿ ಪೂರ್ವ ಜನ್ಮದಲ್ಲೆಲ್ಲ ಡಿಸೈಡ್ ಆಗಿಬಿಟ್ಟಿದೆ. ಅದ್ರ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ನೀನು ಸೈಲೆಂಟಾಗಿದ್ದರೂ ಕೂಡ ನಿನ್ನ ಪಾಲಿಗೆ ಏನೆಲ್ಲ ಬರಬೇಕು ಅದು ಬಂದೇ ಬರುತ್ತೆ. ಅದು ಎಷ್ಟು ಪರಮಾತ್ಮ ನಮಗೆ ಲೆಕ್ಕ ಹಾಕಿ ಇಷ್ಟು ಆಯುಷ್ ಅಂತ ಅಂದಿದನೋ, ಅದ್ರ ತಕ್ಕಂಥ ಫುಡ್ಡು ಕೂಡ ಮುಂಚೆನೇ ರೆಡಿ ಆಗಿರುತ್ತೆ. ಅದು ಪ್ರಾರಬ್ಧದ್ದು ನೀನು ಯಾರು ಬೇಕಾದರೂ ಟೆಸ್ಟ್ ಮಾಡ್ಬೋದು. ಪ್ರಾರಬ್ಧದಲ್ಲಿ ನಿಜವಾಗ್ಲೂ ಅದು ಬರೆದಿತ್ತು ಅಂದ್ರೇಗೇನ ಅದು ಬರಲೇಬೇಕು, ಬೇಡ ಅಂದರೂ ಕೂಡ ನಾವು ಬಂದ್ಬಿಡುತ್ತೆ. ಅದು ಆಗಿದ್ದಾಗ ಸುಮ್ಮನೆ ಅನ್ನೆಸೆಸರಿಯಾಗಿ ನಾವು ಏನೇನೋ ಎಕ್ಸ್ಪೆಕ್ಟೇಷನ್ ಮಾಡಿ ಓವರ್ ಡೂ ಮಾಡ್ತೀವಿ. ಜಾಬನ್ನು ಮಾಡಬೇಕು, ನಿಮಿತ್ತ ರೂಪದಲ್ಲಿ ಯಾವುದೋ ಒಂದು ಕಾರ್ಯನ ಮಾಡಬೇಕು. ನಮ್ಮ ಮನಸ್ಸು ಕೂಡ ಪೂರ್ವಜನ್ಮದ ಪ್ರಾರಬ್ಧದಿಂದಲೇ ಉತ್ಪನ್ನ ಆಗಿರುತ್ತೆ. ಆದ್ದರಿಂದ ಯಾವುದೋ ಒಂದು ಶರೀರ ನಿರ್ವಹಣೆಗೆ ನಿಮಿತ್ತದ ಯಾವುದೋ ಒಂದು ಕಾರ್ಯನ ಅದು ಮಾಡ್ತಾ ಇರುತ್ತೆ. ಅಷ್ಟು ಸಿಂಪಲ್ಲಾಗಿ ಫ್ಲೋಟ್ ಆದಂಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾವು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ಮಾಡೋಕ್ಕೆ ಹೋಗ್ತೀವಿ. ಏನೋ ಈಗ ಮಾಡಿದ ಕೆಲಸಕ್ಕೆ ಈಗಲೇ ರಿಸಲ್ಟ್ ಸಿಗುತ್ತೆ ಅನ್ನೋ ಥರ ಇಲ್ಲ. ಈಗ ಸಿಗ್ತಾ ಇರೋ ರಿಸಲ್ಟೆಲ್ಲ ಪೂರ್ವ ಜನ್ಮದ್ದು. ಎಷ್ಟೋ ನೋಡ್ತಾ ಇರ್ತೀವಿ, ಒಂದೇ ಥರ ಎನರ್ಜಿಯನ್ನು ಯುಟಿಲೈಸ್ ಮಾಡಿ ಕೆಲಸ ಮಾಡ್ತಾರೆ. ಒಬ್ಬನು ಸಕ್ಸಸ್ ಆಗ್ತಾನೆ, ಒಬ್ಬನು ಸಕ್ಸಸ್ ಆಗೋದಿಲ್ಲ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲ, ಅದು ಪೂರ್ವ ಜನ್ಮ ಪ್ರಾರಬ್ಧದ್ದು ಅಂದ್ಬಿಟ್ಟು. ಆದ್ದರಿಂದ ಏನೆಲ್ಲ ಆಗಬೇಕಾಗಿರುತ್ತೆ ಭವಿತವ್ಯಂ ತಥಾ ತಚ್ಚ, ಏನೆಲ್ಲ ಆಗಬೇಕೋ ಅದು ಹಾಗೇ ಆಗುತ್ತೆ. ಮತ್ತು ಏನೆಲ್ಲ ಆಗಬಾರ್ದು ಅಂತ ಅದು ಆಗೋದೇ ಇಲ್ಲ. ಅದೆಲ್ಲ ಪ್ರಾರಬ್ಧ ವಶದಲ್ಲಿದೆ. ಅದಕ್ಕೆ ನಾವು ಸಾಕ್ಷಿ ರೂಪದಲ್ಲಿ ನಿಂತ್ಕೊಂಡ್ರೆ ನಮಗೆ ಶಾಂತಿ ಸಿಗುತ್ತೆ. ಕರ್ತಾ ರೂಪದಲ್ಲಿ ಭೋಕ್ತಾ ರೂಪದಲ್ಲಿ ನಿಂತ್ಕೊಂಡ್ಬಿಟ್ರೆ, ಇನ್ವಾಲ್ವ್ಮೆಂಟ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ದುಃಖ ಸಿಗುತ್ತೆ ನಮಗೆ ಅಂತ. ಈ ಥರ ಎಲ್ಲ ಜ್ಞಾನ ಬೋಧನೆ ಮಾಡ್ತಾ ಇದ್ದಾನೆ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಒಂದೀಗ ಒಳ್ಳೆ ಜ್ಞಾನದ ಮಾತುಗಳು ಶಾಂತವನ್ನು ಮಾಡಿಸ್ತಾನೆ. ಧೃತರಾಷ್ಟ್ರನ ಸಮಸ್ಯೆ ನಮಗೂ ಸಮಸ್ಯೆ ಅಲ್ಲ, ಅವನಿಗಿರೋ ಮೋಹಗಳು ಆ ಸಮಸ್ಯೆಗಳು ನಮಗೆ ಇಲ್ಲ. ಕೆಲವು ಒಳ್ಳೆಯ ಯುಕ್ತಿಗಳಿಂದ ಕಾಲದ ಬಗ್ಗೆ, ಕಾಲ ಅಂದರೆ ಏನು ಅಂದ್ಬಿಟ್ಟು ಒಂದು 10-15 ಶ್ಲೋಕದಲ್ಲಿ ಉಪದೇಶ ಮಾಡ್ತಾನೆ ಸಂಜಯ ಧೃತರಾಷ್ಟ್ರನ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.